ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಪಿತೃಪಕ್ಷದ ಮಂಗಳವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಬಹಳ ವಿಶೇಷವಾಗಿ ಈ ಸೈಕಲ್ ಪ್ಯೂರ್ ಅಗರಬತ್ತಿ ನಿಜಕ್ಕೂ ಬಹಳ ಅರ್ಥಗರ್ಭಿತ ಅಂತಲೇ ಹೇಳೋದು. ಯಾಕೆಂದರೆ ಪೂಜಾನುಷ್ಠಾನದಲ್ಲಿ ನಾವು ಪ್ರಥಮವಾಗಿ ಪೂಜೆ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಊದಿನ ಕಡ್ಡಿ, ಕರ್ಪೂರದಿಂದ ಆರತಿ, ಒಂದು ದೀಪ. ಇದೆಲ್ಲವೂ ಕೂಡ ಪೂಜೆಗೆ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದೇ. ಅದೇ ರೀತಿ ಅಗರಬತ್ತಿಯನ್ನು ಹಚ್ಚಬೇಕಾದ್ರೂ ಕೂಡ, ಅಗರಬತ್ತಿಯನ್ನು ಹಚ್ಚಿದಾದ ನಂತರನೂ ಕೂಡ ಅದರ ಸುಗಂಧ ಪರಿಮಳ ಯಾವ ರೀತಿ ಬೀರಬೇಕು ಅಂದರೆ ಒಂದು ಕ್ಷಣ ಒಂದು ದೈವಿಕ ಅನುಭವನೇ ಆಗಬೇಕು. ನಮ್ಮ ವಾತಾವರಣವೂ ಕೂಡ, ಅಲ್ಲಿರ್ತಕ್ಕಂಥ ಪರಿಸರವೂ ಕೂಡ ಅದೇ ರೀತಿ ಉಂಟಾಗಬೇಕು. ಆದ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ತಪ್ಪದೇ ಬೆಳೆಸಿ ಸೈಕಲ್ ಪ್ಯೂರ್ ಅಗರಬತ್ತಿ ಅಂತ ಈ ಒಂದು ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ಮಂಗಳವಾರ ಪಿತೃಪಕ್ಷ ನಡೀತಾ ಇದೆ. ಎಲ್ಲೆಲ್ಲೂ ಕೂಡ ಪಿತೃಪಕ್ಷದ ಒಂದಿಷ್ಟು ವಿಶೇಷತೆಗಳನ್ನು ನಾವು ಗಮನಿಸ್ತಾನೆ ಇದ್ದೇವೆ. ನಮ್ಮ ಪಿತೃದೇವತೆಗಳಿಗೆ ನಾವು ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗಲಿ, ತಿಲತೈಲ ತರ್ಪಣವನ್ನು ಕೊಡ್ತಕ್ಕಂಥದ್ದಾಗಲಿ ಎಲ್ಲದನ್ನು ಕೂಡ ನಡೆಸ್ತಾನೆ ಬಂದಿದ್ದೇವೆ. ಇನ್ನು ಇವತ್ತಿನ ದಿವಸ ಮಂಗಳವಾರ ಮತ್ತು ಶುಕ್ರವಾರ ಬಂದಿದ ತಕ್ಷಣ ಗುರುಗಳು ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಸ್ತಾನೆ ಇರ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಯಾವ ರೀತಿ ವಾಸ್ತುಗೃಹವನ್ನು ನೋಡ್ಕೊಳ್ಬೇಕು, ವಾಸ್ತುಗೃಹದಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ನಡೆಸಬೇಕು, ಯಾವ ರೀತಿ ನಿಮ್ಮ ಕಾರ್ಯವೈಶಲ್ಯ ಎಲ್ಲ ಇರಬೇಕು ಅನ್ನತಕ್ಕಂಥ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ತಾನೆ ಇರ್ತಾರೆ. ಇನ್ನು ಇವತ್ತು ಮಂಗಳವಾರ ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ತಾರೆ, ಮತ್ತು ಪಿತೃಪಕ್ಷದ ಕುರಿತಾಗಿ ನಮ್ಗೆ ಮತ್ತಷ್ಟು ಮಾಹಿತಿಗಳನ್ನು ಯಾವೆಲ್ಲ ರೀತಿ ತಿಳಿಸ್ಕೊಡ್ತಾರೆ, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ನಿನ್ನೆ ಹೇಳ್ತಾ ಇದ್ದೆ, ಹೆಣ್ಣು ಮಕ್ಕಳಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಇದೆ ಅಂತ ಹೇಳಿ. ಇನ್ನು ಪಿತೃಪಕ್ಷದಲ್ಲಿ ಮತ್ತೊಂದು ಅದೃಷ್ಟ ಮತ್ತು ಮತ್ತೊಂದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವರವನ್ನು ಪಡಿತಕ್ಕಂಥದ್ದಾಗಲಿ, ಭಗವಂತನ ಅನುಗ್ರಹವನ್ನು ಪಡಿತಕ್ಕಂಥದ್ದಾಗಲಿ ಎಂಬತಕ್ಕಂಥದ್ದನ್ನು ತಿಳಿಸೋದಾದರೆ, ಈಗ ಒಂದು ವಾಸ್ತುಗೃಹದಲ್ಲಿ ಗಂಡು ಮಕ್ಕಳ ಸಂತಾನ ಇಲ್ಲ, ಆದರೆ ನಿಮ್ಮ ಪೂರ್ವಜರು ಗತಿಸಿದ್ದಾರೆ. ಅವರಿಗೆ ಈಗ ತಾವು ಕಾರ್ಯವನ್ನು ಮಾಡಬೇಕು, ಆದರೆ ಮುಂದಿನ ಪೀಳಿಗೆಯಲ್ಲಿ ಅಂದರೆ ಅವರಾದಮೇಲೆ ಅದರ ನೆಕ್ಸ್ಟ್ ಜನ್ರೇಷನಲ್ಲಿ ಗಂಡು ಮಕ್ಕಳ ಸಂತತಿ ಇಲ್ಲ, ಯಾರು ಅವರಿಗೆ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗಲಿ, ಅವರಿಗೆ ಊಟವನ್ನು ಕೊಡ್ತಕ್ಕಂಥದ್ದಾಗಲಿ ಯಾರು ಮಾಡ್ಬೋದು, ಯಾರೂ ಮಾಡಲಿಕ್ಕೆ ಅವಕಾಶ ಇಲ್ವಲ್ಲ ಅನ್ನುವ ಆ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಈಗ ಏನಪ್ಪ ಅಂದರೆ ಒಂದು ಭಯ, ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಟೆನ್ಷನ್ನು. ಗುರುಗಳು ಹೇಳ್ತಾ ಇದ್ದಾರೆ ಇದನ್ನು ಮಾಡೋದ್ರಿಂದ ನಮಗೂ ಒಳ್ಳೆಯದು, ಅವ್ರಿಗೂ ಕೂಡ ನಾವು ಒಂದು ಆಹಾರವನ್ನು ಕೊಡ್ತಕ್ಕಂಥದ್ದಾಗಲಿ, ಅವರ ಕೃಪಾಶೀರ್ವಾದವೂ ಕೂಡ ನಮಗೆ ಬೇಕು, ಆದರೆ ಇಲ್ಲಿ ಅವರಿಗೆ ಊಟವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ವಲ್ಲ. ಗುರುಗಳು ನೆನ್ನೆ ತಿಳಿಸ್ತಾ ಇದ್ರು, ಬದುಕಿದ್ದಾಗ ನಾವು ಯಾರಿಗಾದ್ರೂ ಊಟ ಹಾಕ್ತೀವೋ ಬಿಡ್ತೀವೋ ಅದು ಬೇರೆ, ಸತ್ತ ಮೇಲಾದರೂ ನಾವು ನಮ್ಮ ಪಿತೃದೇವತೆಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಆಗ ನಮ್ಗೆ ಅಷ್ಟೈಶ್ವರ್ಯಗಳನ್ನು ಕೂಡ ಅವರು ದಯಪಾಲಿಸ್ತಾರೆ ಅಂತ ಹೇಳಿ. ಈಗ ಏನು ಮಾಡೋದಪ್ಪ ಎಂಬತಕ್ಕಂಥ ವಿಚಾರಕ್ಕೆ ಬಂದಾಗ, ಇಂತಹ ಸಮಯದಲ್ಲಿ ನಿಮ್ಮ ವಂಶಸ್ಥರಲ್ಲಿ ಯಾರಾದರೂ ಮಕ್ಕಳಿದ್ದು, ಅದರಲ್ಲೂ ಕೂಡ ಗಂಡು ಮಕ್ಕಳಿದ್ರೂ ಕೂಡ ಅಲ್ಲಿ ಮತ್ತೊಂದು ವಿಚಾರ ಇದೆ. ಒಂದು, ಅವರ ತಂದೆ ತಾಯಿ ತೀರ್ಕೊಂಡು ಮೊದಲು ಅವರಿಗೆ ಶ್ರಾದ್ದ ಕರ್ಮವನ್ನು ಮಾಡಿರಬೇಕು. ಅದಾದ ಮೇಲೆ ಬೇರೆ ಅವರಿಗೆ ಶ್ರಾದ್ದ ಕರ್ಮವನ್ನು ಮಾಡಲಿಕ್ಕಾಗಲಿ, ಇಲ್ಲಾಂದರೆ ಅವ್ರಿಗೊಂದು ತರ್ಪಣವನ್ನು ಕೊಡ್ತಕ್ಕಂಥದ್ದಾಗಲಿ, ಅವ್ರಿಗೂ ಕೂಡ ಆಹಾರ ಕೊಡ್ತಕ್ಕಂಥದ್ದಾಗಲಿ ಅದಕ್ಕೊಂದು ಅಧಿಕಾರ. ಒಂದು ವೇಳೆ ಮಕ್ಕಳಿದ್ದಾರೆ ಅಂತ ಹೇಳಿ ಏಕಾಏಕಿ ಕರ್ಕೊಂಬಂದು ಕೂಡಿಸ್ಬಿಟ್ಟು ಏನೇನೋ ಮಾಡಿಸ್ತಕ್ಕಂಥದ್ದಲ್ಲ, ಅದು ಅಕ್ಷಮ್ಯ ಅಪರಾಧ, ಅದು ಸುಳ್ಳು, ಅದು ತಪ್ಪು, ಅದನ್ನು ಮಾಡಬಾರ್ದು. ಆದರೆ ಒಂದು ಹೇಳ್ತೀನಿ, ಇಂತಹ ಕೆಲಸಗಳನ್ನು ಮಾಡೋದ್ರಿಂದ ನಿಜಕ್ಕೂ ಒಂದು ದೇಗುಲವನ್ನು ಕಟ್ಟಿದ್ರೆ ನಮಗೆ ಎಷ್ಟು ಕೃಪಾಶೀರ್ವಾದ ಭಗವಂತ ದಯಪಾಲಿಸ್ತಾನೋ, ನಮ್ಗೆ ಅಷ್ಟು ಒಂದು ಕೃಪಾಶೀರ್ವಾದ ನಮಗೆ ಭಗವಂತ ದಯಪಾಲಿಸ್ತಾನಂತೆ. ಒಂದು ದೇಗುಲ ಕಟ್ಟಿದ್ರೆ ಎಷ್ಟು ಪುಣ್ಯ ಬರುತ್ತೋ ನಮ್ಗೆ ಅಷ್ಟು ಪುಣ್ಯ ಬರುತ್ತಂತೆ. ಒಂದು ದೇವಸ್ಥಾನವನ್ನು ಕಟ್ಟಿದಷ್ಟು ಪುಣ್ಯ ಇಂತಹ ಒಂದು ಕಾರ್ಯವನ್ನು ಮಾಡೋದ್ರಿಂದ. ಹಾಗಾಗಿ ಎಲ್ಲಾದರೂ ಇಂತಹ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಿದ್ರೆ ವಾಸ್ತುಗೃಹದಲ್ಲಿ ಯಾರಾದರೂ ಮಾಡ್ತೀನಿ ಅಂತ ಮುಂದೆ ಬಂದರೆ
ದಯವಿಟ್ಟು ಇಂತಹ ಕೆಲಸಗಳಿಗೆ ಮುಂದಾಗಿ. ಆದರೆ ಒಂದು ವಿಚಾರವನ್ನು ನಾನು ನಿಮ್ಮೆಲ್ರಿಗೂ ಕೂಡ ಸ್ಪಷ್ಟೀಕರಿಸ್ತಾ ಇದ್ದೇನೆ ಮತ್ತೊಮ್ಮೆ ಮಗದೊಮ್ಮೆ, ಏನಪ್ಪ ಅಂದರೆ ಒಂದು ನಿಮ್ಮ ತಂದೆ ತಾಯಿ ಗತಿಸಿರಬೇಕು, ಅವರಿಗೆ ಮೊದಲನೇದಾಗಿ ತಾವು ಶ್ರಾದ್ದ ಕರ್ಮಾದಿಗಳನ್ನು ಮಾಡಿರಬೇಕು. ಆಗ ಮಾತ್ರ ನೀವು ಇಂತಹ ಒಂದು ಕೆಲಸಗಳಿಗೆ ಭಾಗಿಯಾಗ್ಬೋದು. ಇಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು ತಪ್ಪಲ್ಲ, ಇದಿನ್ನೇನೋ ಅನ್ಯಾಯ ಅಲ್ಲ, ಮತ್ತು ಇದಿನ್ನೇನೋ ಬೇರೆ ರೀತಿ ಇರ್ತಕ್ಕಂಥದ್ದಲ್ಲ. ಇದು ನಿಜಕ್ಕೂ ಬಹಳ ಒಳ್ಳೆಯದು. ಇದನ್ನು ಮಾಡೋದ್ರಿಂದ ನಿಜಕ್ಕೂ ಹೇಳ್ತೀನಿ, ಒಂದು ದೇವಸ್ಥಾನವನ್ನು ಕಟ್ಟದಷ್ಟು ಪುಣ್ಯ ನಿಮಗೆ ಸಿಗ್ತಕ್ಕಂಥದ್ದಿದೆ. ಆಯಿತಾ? ಈ ಒಂದು ಕೆಲಸವನ್ನು ಮಾಡಿ. ಪಿತೃಪಕ್ಷ ಇದು ನಿಜಕ್ಕೂ ಹೇಳ್ತೀನಿ, ನಾವು ಎಲ್ಲ ಹಬ್ಬ ಹರಿದಿನಗಳೆಲ್ಲವನ್ನೂ ಕೂಡ ಮಾಡ್ತೀವಿ. ಅದನ್ನು ಏನು ವೈಭವಪೂರಿತವಾಗಿ ನಾವು ಆಚರಣೆ ಮಾಡ್ತೀವೋ ಬಿಡ್ತೀವೋ, ಈ ಪಿತೃಪಕ್ಷದಲ್ಲಿ ಪಿತೃದೇವತೆಗಳನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಮುಂದಿನ ವರ್ಷದ ತನಕನೂ ಕೂಡ, ಈ ವರ್ಷವಿಡೀ ಏನೇ ಸಮಸ್ಯೆ, ಮುಂದಿನ ಪಿತೃಪಕ್ಷದವರೆಗೂ ಕೂಡ ಏನೇ ಸಮಸ್ಯೆಗಳಿದ್ರಾದ್ರೂ ಕೂಡ ಅವರು ಮುಂದೆ ನಿಂತು ನೋಡ್ಕೊಳ್ತಾರೆ. ಇದು ಸತ್ಯ, ಇದು ನಿಜ. ಈ ಒಂದು ಕೆಲಸವನ್ನು ಮಾಡಬೇಕು. ಇನ್ನು ಯಾವ ವಾಸ್ತುಗ್ರಹದಲ್ಲಿ ಪಿತೃದೇವತೆಗಳಿಗೆ ಸರಿಯಾದ ರೀತಿಯಲ್ಲಿರ್ತಕ್ಕಂಥ ಕಾರ್ಯಗಳನ್ನು ಸಲ್ಲಿಸ್ತಾ ಇಲ್ಲ, ಶೌಚಾದಿಗಳನ್ನೆಲ್ಲವನ್ನೂ ಕೂಡ ನೋಡ್ಕೊಳ್ದಿರ ಹೇಗಂದ್ರೆ ಹಂಗೆ ಬಂದು ಅವರಿಗೆ ತರ್ಪಣವನ್ನು ಕೊಡ್ತಕ್ಕಂಥದ್ದಾಗಲಿ, ಬೆಳಗ್ಗೆ ಊಟ ಮಾಡ್ಕೊಂಬಂದು ಟಿಫನ್ ಮಾಡ್ಕೊಂಬಂದು ತರ್ಪಣವನ್ನು ಕೊಡ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಮಾಡೋದ್ರಿಂದ ನಿಜಕ್ಕೂ ಹೇಳ್ತೀನಿ ಅದು ಮಹಾಪಾಪ ಅಂತಲೇ ಹೇಳ್ತೀನಿ. ಪಿತೃದೇವತೆಗಳಿಂದ ನಮಗೆ ಶಾಪ ಸಿಕ್ಕೋದಿಲ್ಲ, ಭಗವಂತ ನಮಗೆ ಶಾಪ ಕೊಡ್ತಾನೆ. ನಾವು ಆ ಕೆಲಸವನ್ನು ಮಾಡಬಾರ್ದು. ಯಾಕೆಂದರೆ ಪಿತೃದೇವತೆಗಳು ಏನಕ್ಕೆ ಮಾಡಲ್ಲ ಅಂದರೆ ಸ್ವಂತ ಮಕ್ಕಳಿಗೆ ಅವ್ರು ಯಾವತ್ತಾದರೂ ಅನ್ಯಾಯ ಮಾಡ್ತಾರೆ, ಏನಾದ್ರೂ ಕೂಡ ಹೊಟ್ಟೆಗೆ ಹಾಕೊಳ್ತಾರೆ. ಆದರೆ ಭಗವಂತ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ಈ ಒಂದು ಪಿತೃಪಕ್ಷದಲ್ಲಿ ಆದಷ್ಟು ಸ್ವಲ್ಪ ಜೋಪಾನವಾಗಿ ಮಡಿ ಮೈಲಿಗೆಯಿಂದ ಎಲ್ಲವನ್ನೂ ಕೂಡ ಮನಸ್ಸಿನಲ್ಲಿಟ್ಕೊಂಡು ಶೌಚಾದಿಗಳೆಲ್ಲವನ್ನೂ ಕೂಡ ನೀಟಾಗಿ ಮಾಡಿಕೊಂಡು ಅದಾದ ಮೇಲೆ ತಾವು ತರ್ಪಣವನ್ನು ಸಮರ್ಪಣೆಯನ್ನು ಮಾಡಿದ್ದೇ ಆದರೆ ನಿಜಕ್ಕೂ ಹೇಳ್ತೀನಿ ಬಹಳಷ್ಟು ಶಕ್ತಿಯನ್ನು ತಾವೆಲ್ಲರೂ ಕೂಡ ಸಂಪಾದನೆಯನ್ನು ಮಾಡ್ಕೊಳ್ತೀರಿ. ಇನ್ನು ಇವತ್ತಿನ ದಿವಸ ಪಿತೃಪಕ್ಷದ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ಇದೆಲ್ಲವನ್ನು ಕೂಡ ಗುರುಗಳು ತಿಳಿಸಿರ್ತಕ್ಕಂಥದ್ದೇ. ಆದರೆ ನಾನು ಅದನ್ನು ನಿಮಗೆ ಸಾಧಾರಣವಾಗಿ ಆಡು ಭಾಷೆಯಲ್ಲಿ ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ದೇನೆ. ಆದರೆ ಇದರ ಸಂಪೂರ್ಣ ಹಿನ್ನೆಲೆಯನ್ನು ಗುರುಗಳು ನಮ್ಗೆ ಯಾವ ರೀತಿ ತಿಳಿಸ್ಕೊಡ್ತಾರೆ, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಇನ್ನು ಈಗ ಕಾರ್ಯಕ್ರಮಕ್ಕೆ ಗುರುಗಳನ್ನು ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ಮಂಗಳವಾರ ಇದೆ, ಅದರಲ್ಲೂ ಪಿತೃಪಕ್ಷ ನಡೀತಾ ಇದೆ. ನಮಗೇನು ಮಾಹಿತಿ ತಿಳಿಸ್ಕೊಡ್ತೀರಿ ಗುರು? ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿತಾಂ ನಲಸುಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವೃಸದಾಂ ದೂತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕವಾಸಮಂಕುಶಧರಾಂ ಸರ್ಗಭೂಷದಾಮುಜ್ವಲಾಂ ತ್ವಾಂ ಗೌರೀಂದ್ರಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಲಲಿತಾಯ ನಮಃ ದುರ್ಗಾಯ ನಮಃ ಗ್ರಾಮಿಣೇ ನಮಃ ಮಹಾರೂಪಾಯ ನಮಃ ಬ್ರಾಹ್ಮ್ಯೇ ನಮಃ ಓಂ ಪದ್ಮರೂಪಿಣ್ಯೇ ನಮಃ ಓಂ ಪದ್ಮಹಸ್ತಾಯ ನಮಃ ಓಂ ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯೈ ನಮೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರೀರ್ಮಮಾಯ ಸಲಿಲಾನ್ ಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶ್ರೀಮದಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ಮಹಾಕಾಳಿ ನಮೋ ನಮಃ. ಗುರುಗಳೇ, ಈಗ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ ಗುರುಗಳೇ. ಈಗ ಪಿತೃಗಳ ಒಂದು ಅಂತ್ಯ ಆದಮೇಲೆ ಅವರಿಗೆ ಇಬ್ಬರು ಮಕ್ಕಳಿರ್ತಾರೆ, ಇಬ್ಬರು ಗಂಡು ಮಕ್ಕಳೇ, ಅಣ್ಣ ತಮ್ಮಂದರು. ಈಗ ಅಣ್ಣ ತಮ್ಮ ಈಗ ಗತಿಸಿದ್ದಾರೆ ಅಂದಮೇಲೆ ಅವರಿಬ್ಬರೂ ಕೂಡ ಕೂತ್ಕೊಂಡೆ ಆ ಒಂದು ಕೆಲಸವನ್ನು ಮಾಡಬೇಕು. ಈಗ ಯಾವುದೋ ಒಂದು ವಿಚಾರಕ್ಕೆ ಮನಸ್ತಾಪ ಮಾಡಿಕೊಂಡು ಅವರಿಬ್ಬರು ಬೇರೆ ಆಗೋಗಿರ್ತಾರೆ. ಆ ಸಮಯದಲ್ಲಿ ಏನು ಮಾಡಬೇಕು? ಇಲ್ಲಿ ಪ್ರಶ್ನೆ ಹಾಂ, ಮೊದಲಾಗಿ ಮನುಷ್ಯತ್ವ ಮಾನವೀಯತೆ ಅನ್ನೋದನ್ನು ತಗೊಳ್ಬೇಕು. ಹೌದು. ಎಲ್ಲಿ ನೀವು ಭಾಗಗಳಲ್ಲಾದರೂ ಸಹಿತ ಗಲಾಟೆ ಮಾಡ್ಕೊಳ್ಳಿ,
ಅಪ್ಪ ಮಾಡಿಟ್ಟಿರೋ ಆಸ್ತಿ, ತಾತನ ಆಸ್ತಿ, ಅಥವಾ ಇನ್ಯಾವುದೋ ಒಂದು ವಿಚಾರ, ಎಲ್ಲ ವಿಚಾರದಲ್ಲೂ ಸಹಿತ ನೀವು ಶತ್ರುಗಳಾಗ್ಬಿಡಿ. ಬಹುಶಃ ಅದು ನಿಮ್ಮ ಹಣೆ ಬರ ಇರುತ್ತೆ, ಶತ್ರುಗಳಾಗ್ಬೋದು. ಆದರೆ ತಂದೆ ತಾಯಿ ಗತಿಸಿದ ನಂತರ, ಮರಣ ಹೊಂದಿದ ನಂತರ ಆ ಕ್ಷಣಕ್ಕಾದರೂ ನೀವು ಒಂದಾಗಲೇಬೇಕು. ಆ ಕ್ಷಣಕ್ಕೆ ಒಂದಾಗಿ ಇಬ್ಬರೂ ಮಾಡುವಂತಹ ಕರ್ತವ್ಯವನ್ನು, ದೊಡ್ಡವರಾಗಲಿ ಚಿಕ್ಕವರಾಗಲಿ ಮೂರನೇವರಾಗಲಿ, ಆ ಕರ್ತವ್ಯವನ್ನು ಮಾಡಿದ್ರೆ ನಾಳೆ ದಿವಸ ನಿಮ್ಮ ಬದುಕು ಚೆನ್ನಾಗಿರುತ್ತೆ. ಅಲ್ಲೇನಾದರೂ ನೀವು ಶತ್ರುತ್ವನೇ ನೀವು ಮುಂದುವರಿಸ್ಕೊಂಡು ಹೋದರೆ, ನಾನು ಯಾಕೆ ನಮ್ಮ ಅಣ್ಣನಿಂದ ಕೂತ್ಕೋಬೇಕು, ನಾನು ಯಾಕೆ ನನ್ನ ತಮ್ಮನಿಂದ ಕೂತ್ಕೊಳ್ಬೇಕು ಎಂಬತಕ್ಕಂಥ ಮೂರ್ಖತನದ ಪರಮಾವಧಿ ನಡೆಸಿದ್ರೆ ಅದರ ಮುಂದಿನ ಪನಿಷ್ಮೆಂಟ್ ಇದೆಯಲ್ಲ, ಅದು ಹೇಳ್ತಿರೋದು. ಬಹುಶಃ ಇವೆಲ್ಲದಕ್ಕೂ ಇದಕ್ಕೆ ಒಂದು ಧರ್ಮ ಸೂಕ್ಷ್ಮ, ಇದಕ್ಕೊಂದು ವಿಚಾರ ಇತ್ತು. ನಾನು ಹೇಳಿದ್ದೆ, ನಾನು ಇದು ಸತ್ಯ ಘಟನೆ, ನಡೆದಿರ್ತಕ್ಕಂಥ ಘಟನೆ. ಹಂಪೆ ಹತ್ರ ಹೀಗೆ ಒಂದು ಶ್ರಾದ್ದ ಕರ್ಮವನ್ನು ನಡೆಸಬೇಕಾದ್ರೆ ಒಂದು ಕುಟುಂಬದ ಅಣ್ಣ ತಮ್ಮಂದರು ಆ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ತಮ್ಮನ್ನು ಅವ್ರ ಹತ್ತಿರಕ್ಕೆ ತಗೊಳ್ಳಿಲ್ಲ. ತಮ್ಮನೂ ಮನೆ ಬಿಟ್ಟು ಹೊರಟೋದ. ಸುಮಾರು ದಿವಸ ಆದರೂ ಮನೆಗೆ ಬಂದಿರಲಿಲ್ಲ. ಅವನು ಕೊಡಬೇಕಾದ್ದು, ಅವನು ನೋಡ್ಕೋಬೇಕಾದ್ದು, ಅವನ ರೀತಿ ನೀತಿಗಳು, ಆ ಕೊರಗಲ್ಲೇ ತಂದೆ ಸಾಯುವ ಕಡೆ ಕಾಲ ಬಂದ್ಬಿಡ್ತು. ತಂದೆ ಸತ್ರು ಆ ಕಡೆ ಮಗ ಬರಲಿಲ್ಲ. ಆದರೆ ಇನ್ನು ಉಳಿದಂತಹ ಈ ಅಣ್ಣ ತಮ್ಮಂದಿರಿದ್ದರಲ್ಲ, ಅಲ್ಲಿ ಒಂದು 3 ಜನ 4 ಜನ ಮಕ್ಕಳು, 4ರಲ್ಲಿ ಒಬ್ಬ ಬಂದಿಲ್ಲ. ಆ ಕಡೆ ಮಗ ಮನೆ ಬಿಟ್ಟು ಹೋದವನು ಬರಲಿಲ್ಲ. ಆದರೆ ಜನ್ಮ ಕೊಟ್ಟಂಥ ಜೀವ ಇದೆಯಲ್ಲ, ಅದು ಪದರುಗುಡ್ತಾ ಇರುತ್ತೆ. ಯಾರೋ ನಮ್ಮ ಮೋಸ ಮಾಡಿದ್ದಾರೆ ಅಂದ್ಕೊಳ್ಳಿ, 1 ಕೋಟಿಯೋ 2 ಕೋಟಿನೋ, ಅಥವಾ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೋ, ಅಥವಾ ನನ್ನ ಸಂಪಾದನೆನೋ, ಅಥವಾ ನನ್ನ ಪಿತ್ರಾರ್ಜಿತ ಆಸ್ತಿನೋ ನಾನು ಯಾರೋ ಮೋಸ ಮಾಡಿಬಿಟ್ಟಿದ್ದಾರೆ. ಆ ಕ್ಷಣಕ್ಕೆ ಮರೆತು ಬಿಡ್ತೀವಿ ನಾವು. ಬಿಡು, ನನ್ನ ಹಣೆ ಬರದಲ್ಲಿಲ್ಲ, ಯಾವುದೋ ಜನ್ಮದಲ್ಲಿ ನಾನು ಸಾಲ ಮಾಡಿದ್ದೆ, ಅದಕ್ಕೆ ನನಗೆ ಈ ಥರ ಮೋಸ ಆಯಿತು, ಅಥವಾ ನಾನು ಕೊಡಬೇಕಾಗಿತ್ತು, ನನಗೆ ಈ ತರಹ ಹೊರಟೋಯ್ತು, ಈ ಥರ ನನಗೆ ನಾನು ಸಮಾಧಾನ ಮಾಡ್ಕೊಂಡು ಎಲ್ಲವನ್ನೂ ಸಮರ್ಸ್ಕೊಳ್ತೀವಿ. ಆದರೆ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡೋದೇನು? ತನ್ನ ಹೊಟ್ಟೆಲಿಟ್ಟಿರ್ತಕ್ಕಂಥ ತನ್ನ ಮಕ್ಕಳಿಗೆ ಜನ್ಮ ಕೊಟ್ಟಂಥ ಮಕ್ಕಳು ಯಾವಾಗ ಒಂದಾಗದಿದ್ರು, ಕನಿಷ್ಠ ಪಕ್ಷ ನನ್ನ ಅಂತ್ಯಕ್ರಿಯೆಗಳಲ್ಲಿ ಜನ್ಮ ಕೊಟ್ಟಂಥ ಮಕ್ಕಳು ಅಂತ್ಯಕ್ರಿಯೆಗಳಲ್ಲಿ ಭಾಗವಹಿಸ್ತೀರಾ, ತಂದೆ ತಾಯಿಗೆ ಗೌರವವನ್ನು ಸಲ್ಲಿಸ್ತೀರಾ, ಆ ಕಡೆಯ ಒಂದು ದರ್ಶನ ನೋಡಿ ತುಂಬ ಜನ ಅಂದುಕೊಂಡಿದ್ದೀರಿ ಜೀವ ಹೋಯಿತು ಅಂದರೆ ಅದು ನಶ್ವರ. ಆ ದೇಹವನ್ನು ಹೊರಗಿಡ್ತೀವಿ, ಅದಕ್ಕೆ ಯಾರೋ ಪುಣ್ಯಾತ್ಮರು ಬರ್ತಾರೆ, ಒಂದಿಷ್ಟು ವಿಧಿವಿಧಾನಗಳು ಹೇಳ್ಕೊಡ್ತಾರೆ, ನಿಮ್ಮ ಪದ್ಧತಿ ಪ್ರಕಾರ ನೀವು ಆ ಕ್ರಮಗಳನ್ನು ಮಾಡಿಬಿಡ್ತೀರಿ. ಆದರೆ ನೀವು ಮಾಡುವಂತಹ ಪ್ರತಿಯೊಂದು ಕ್ರಮವನ್ನು ಹಾಗೆ ಮಕ್ಕಳೇನು ಮಾಡ್ತಾರೆ, ಬಂದವರು ಏನು ಮಾಡ್ತಾರೆ, ಯಾರು ಏನು ಮಾಡ್ತಿದ್ದಾರೆ, ಯಾರು ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ, ನಮ್ಮನ್ನು ಅಪಹಾಸ್ಯವಾಗಿ ಯಾರು ನಡ್ಕೊಳ್ತಿದ್ದಾರೆ, ಅಥವಾ ಹಾಸ್ಯಾಸ್ಪದವಾಗಿ ಯಾರು ತೊಗೊಂಡಿದ್ದಾರೆ, ಅಥವಾ ಆ ಕ್ಷಣದಲ್ಲಿ ನನ್ನ ಬಗ್ಗೆ ಏನು ಕೇವಲ ಮಾತಾಡ್ಕೊಳ್ತಾರೆ ಅಂತ ಆ ಆತ್ಮ ಅಲ್ಲಿಯೇ ಸುತ್ತೊಡಿತಾ ಇರುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಆತ್ಮಕ್ಕೆ ಸಾವಿಲ್ಲ. ಹಾಗೆ ತಂದೆ ತಾಯಿ ತನ್ನ ಮಕ್ಕಳಿಗೋಸ್ಕರ ಆತುರಿತಾ ಇರುತ್ತೆ. ನನ್ನ ಮಗ ಬಂದ, ನನ್ನ ಮಗಳು ಬಂದ್ಲ, ಕಡೆಯ ಒಂದು ಡ್ರಾಪ್ ನೀರು ಹಾಕುವಂಥದ್ದು ತುಳಸಿ ನೀರು ಪದ ಇದೆಯಲ್ಲ, ಬದುಕಿರುವಾಗ ನೀರು ಕೊಟ್ಟರೆ ಆ ನೀರು ದೇಹದ ಒಳಗಡೆ ಹೋಗುತ್ತೆ. ಪ್ರಾಣ ಹೋದ ಮೇಲೂ ಸಹಿತ ನೀರು ಹಾಕಿಸುವಂಥ ಪದ್ಧತಿ ಇದೆ. ಕಾರಣ ಏನಪ್ಪ ಅಂದರೆ, ಅಯ್ಯೋ ಕಡೆಗೆ ಒಂಚೂರು ನೀರು ಹಾಕಲಿಲ್ವಲ್ಲ, ಅದನ್ನಾರು ಮಾಡಿ ಪುಣ್ಯ ಕಟ್ಕೊಳ್ಳಯ್ಯ ಅಂತ ಹೇಳ್ತಾರೆ. ನಿಮ್ಮಪ್ಪ ಬದುಕಿರೋಷ್ಟು ದಿವಸನೂ ಒಂದು ದಿವಸಕ್ಕೂ ನೀವು ಬಂದು ಅಪ್ಪ ಹೇಗಿದ್ದಾರೆ, ಅಪ್ಪನ ಕಷ್ಟ ಏನು, ಅಪ್ಪ ಯಾವ ನೋವು ಪಡ್ತಿದ್ದಾರೆ ಅದನ್ನು ನೀವು ಕೇಳಲಿಲ್ಲ. ಅಟ್ಲೀಸ್ಟ್ ಆ ಋಣ ಹರಿಸ್ಕೊಳ್ಳೋಕೆ ಒಂದು ಉದಾಹರಣೆ ತುಳಸಿ ತೀರ್ಥ ಆದರೂ ಹಾಕ್ರಪ್ಪ ಅಂತ ಕೇಳ್ಕೊಳ್ತಾರೆ. ಆ ತುಳಸಿ ತೀರ್ಥ ಹಾಕ್ಲಿಕ್ಕೂ ಕೆಲವು ಜನ ಹಿಂಜರಿತಾರೆ. ಇನ್ನೆಂಥ ಮೂರ್ಖ ಶಿಖಾಮಣಿಗಳಿರಬೇಕು ಯೋಚನೆ ಮಾಡಿ. ನಿಜಕ್ಕೂ ಕೆಲವು ಘಟನೆಗಳು ಕೆಲವು ವಾಸ್ತುಗಳಲ್ಲಿ ನಡೆಯುವಾಗ ನೋಡಿದ್ರೆ ಅವ್ರ ಬದುಕೇನಕ್ಕಪ್ಪ ಅನ್ನೋಷ್ಟು ಮಟ್ಟಿಗೆ ಬರ. ಯಾಕೆಂದರೆ ಇಂಥವ್ರು ನೋಡಿ ಇನ್ನು 4 ಜನ ಎಲ್ಲಿ ತಯಾರಾಗ್ಬಿಡ್ತಾರೋ. ಒಂದು ಧರ್ಮ ಸಂಸ್ಕೃತಿ ಮನುಷ್ಯನ ಹುಟ್ಟಿದೆಯಲ್ಲ, ಇದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ. ಆ ಮಾನವ ಜನ್ಮದಲ್ಲಿ ಏನೆಲ್ಲ ಭಗವಂತ ಹೇಳಿದ್ದಾನೆ, ಏನೆಲ್ಲ ಹಿರಿಯರು ಮಾಡಿಟ್ಟಿದ್ದಾರೆ, ಆ ಕ್ರಮಗಳಲ್ಲಿ ನಡೆದರೆ ಮಾತ್ರ ಅದರ ಫಲ. ಇದನ್ನು ಅರ್ಥ ಮಾಡ್ಕೊಳ್ದಿರಾ ಅಣ್ಣ ತಮ್ಮಂದರಲ್ಲಿ ಈ ಲೋಭವನ್ನು ನೋಡಿ ಆ ಹಂಪೆನಲ್ಲಿ ನಡೆದ ಘಟನೆ ಅದು ಹೇಳ್ತಿದ್ದೆ. ಅಲ್ಲಿಗೆ ನಿಂತಿತ್ತು. 4 ಜನ ಮಕ್ಕಳು, 1 ಮಗು ಬರಲಿಲ್ಲ. ಶ್ರಾದ್ದ ಕರ್ಮಾದಿಗಳು ಶುರುವಾಯಿತು.
ಅಲ್ಲೇ ಪಕ್ಕದಲ್ಲಿದ್ದಂಥ ನದಿಯಲ್ಲಿ ಮುಳುಗಿ ಎದ್ದೇಳಬೇಕು, ಒದ್ದೆ ಬಟ್ಟೆಯಲ್ಲಿ ಸ್ನಾನ, ಅದರ ಕರ್ಮಗಳೇನಿದೆಯೋ ಅದರ ಕ್ರಮ, ಅವರ ಪದ್ಧತಿ ಏನಿದೆಯೋ ಅದು ನಡೀತಾ ಇದೆ. ಎಲ್ಲ ಆದ ನಂತರ ದೊಡ್ಡಣ್ಣ ಪಿಂಡವನ್ನು ತಯಾರು ಮಾಡ್ತಾನೆ. ಅದಕ್ಕೆ ಸಹಾಯ ಮಾಡಲಿಕ್ಕೆ ಉಳಿದಿರ್ತಕ್ಕಂಥ ತಮ್ಮಂದರು ಸಹಾಯ ಮಾಡ್ತಾರೆ. ಆ ಪಿಂಡವನ್ನಿಟ್ಟು ಅದಕ್ಕೆ ಒಂದು ಕಾಗೆಗೆ ಪ್ರತ್ಯೇಕವಾದಂಥ ಒಂದು ಪಿಂಡ ಇರುತ್ತೆ. ಇಟ್ಟಂಥ ಈ 3 ಪಿಂಡಗಳು ತಂದೆ, ತಾತ, ಮುತ್ತಾತ, ಆ 3 ತಲೆಮಾರಿಗೆ ಇಡುವಂಥ ಪಿಂಡ, ಮುರೇತಿ ಇಡುವಂಥದ್ದು. ಆ 3 ಪಿಂಡಗಳು ಮಾತಾಡೋದಿಲ್ಲ. ಆ 3 ಪಿಂಡಗಳು ಯಾರಿಗಿಟ್ಟಿದ್ದೀರೋ ಅವರಿಗೆ ಒಂದು ಭೂಮಿಯಲ್ಲಿಡಬೇಕು, ಇಲ್ಲ ಜಲಕ್ಕೆ ಬಿಡಬೇಕು, ಇಲ್ಲ ಗೋಗ್ರಾಸವಾಗಿ ಕೊಡಬೇಕು, ಹಸುಗೆ ಕೊಡಬೇಕು. ಹಸುಗೆ ಇಲ್ಲ ಭೂಮಿ ಒಳಗಡೆ, ಇಲ್ಲ ನದಿಗೆ, ಅಂದರೆ ಜಲಚರಗಳಿಗೆ. ಇದು ಕ್ರಮ ಇರತಕ್ಕಂಥದ್ದು. ಇದನ್ನು ದಾಟಿ ಇನ್ನೊಂದಿದೆ. ನವಿಲಿನ ಮೊಟ್ಟೆಯಷ್ಟು ಆಕಾರದಲ್ಲಿ ಆ ಗಾತ್ರಕ್ಕೆ ಇರತಕ್ಕಂಥ ಒಂದು ಪಿಂಡವನ್ನು ಅದು ಕಾಕಾಸುರನಿಗೆ, ಕಾಗೆಗೆ ಕೊಡಬೇಕು ಎಂಬತಕ್ಕಂಥದ್ದು ಪದ್ಧತಿ ಇದೆ. ಹಾಗೆ ಸಾಮಾನ್ಯಕ್ಕೆ ಹಂಪೆ ಅಂದರೆ ಸಾಕಷ್ಟು ಜನ ಅಲ್ಲಿ ಹೋದವರೆಲ್ಲ ಶ್ರಾದ್ದ ಕರ್ಮಾದಿಗಳು ಮಾಡೋರೆ. ಕಡಿಮೆ ಅಂದರೆ 1,000 ಕಾಗೆಗಳು ಅಲ್ಲಲ್ಲೇ ಓಡಾಡ್ತಾ ಇರ್ತವೆ. ಪಕ್ಕದಲ್ಲಿರ್ತಕ್ಕಂಥವರು, ಆ ಸುತ್ತಮುತ್ತ ಮಾಡ್ತಿರ್ತಕ್ಕಂಥ ಕರ್ಮಗಳು ಮಾಡ್ತಿರ್ತಕ್ಕಂಥವರು, ಅವರೆಲ್ಲ ಇಡುವಂಥ ಪದಾರ್ಥವನ್ನು ಇನ್ನು ಇಟ್ಟ ಮರುಕ್ಷಣವೇ ಓಡಿ ಬಂದು ಆಹಾರವನ್ನು ತಿಂತಾ ಇದೆ. 4 ಜನ ಮಕ್ಕಳು ಒದ್ದೆ ಬಟ್ಟೆಯನ್ನು ಉಟ್ಕೊಂಡು ಕ್ರಮಬದ್ಧವಾಗಿ ಮಾಡಿ, 4ರಲ್ಲಿ ಒಬ್ಬ ಬಂದಿಲ್ಲ, 3 ಜನ ಕ್ರಮಬದ್ಧವಾಗಿ ಮಾಡಿದ್ದಾರೆ. ಆ ಪಿಂಡವನ್ನು ತೆಗೆದುಕೊಂಡೋಗಿ ಆಚೆ ಇಟ್ಟಿದ್ದಾರೆ. ಇಟ್ಟು ಭಕ್ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ. ಕಾಗೆ ಬರುತ್ತೇನೋ, ಬಂದು ನಾವಿಟ್ಟಂಥ ಪಿಂಡವನ್ನು ಮುಟ್ಟುತ್ತೇನೋ, ಅದು ಮುಟ್ಟಿ ಒಂದು ಸತಿ ತಿಂದುಬಿಟ್ರು ಪುನಃ ಒಂದೊಂದು ಸ್ನಾನ ಮಾಡಬೇಕು, ಮುಂದಿನ ಕೆಲಸಕ್ಕೆ ಹೋಗಬೇಕು. ಈಗ ಬರುತ್ತೆ, ಆಗ ಬರುತ್ತೆ, ಈಗ ಬರುತ್ತೆ, ಆಗ ಬರುತ್ತೆ, ಕಾದು ಕಾದು ಅರ್ಧ ಗಂಟೆ ಆಯಿತು, ಒಂದು ಕಾಗೆ ಬರಲಿಲ್ಲ. ಇದರ ಪಕ್ಕದಲ್ಲಿಟ್ಟಿರ್ತಕ್ಕಂಥ ಪಿಂಡಗಳನ್ನೆಲ್ಲವನ್ನು ತಿನ್ನಲಿಕ್ಕೆ ಬಂತು ಕಾಗೆಗಳು. ಸುತ್ತಮುತ್ತಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಇವರಾದರೂ ಹೇಳಬೇಕಂದ್ರೆ ಇವರು ಕುಟುಂಬ ದೊಡ್ಡದು, ಇವರಿಗೆ ದೇವರ ಶಕ್ತಿ ಕೊಟ್ಟಿದ್ದಾನೆ, ಸಾಕಷ್ಟು ಸ್ಥಿತಿವಂತರು, ಇವರು ಪಿಂಡವನ್ನು ಮಾಡುವಾಗೂ ಸಹಿತ ಎಲ್ಲದರಲ್ಲೂ ಒಂದು ಹಂತಕ್ಕೆ ಚೆನ್ನಾಗಿದ್ದಾರೆ. ಅಲ್ಲಿ ನೋಡಿದ್ರೆ ಕಡುಬಡವರು ಇಟ್ಟಂಥ ಪಿಂಡವನ್ನು ಪಟ್ಟಂತ ಬಂದು ಕಾಗೆ ಮುಟ್ಟು ಹೋಗ್ತಾ ಇದೆ. ಆದರೆ ಈ ಪಿಂಡವನ್ನು ಮುಟ್ಟಲಿಲ್ವಲ್ಲ. ಆಗ ಆದಂತಹ ಪರಿಸ್ಥಿತಿ ಏನು, ಆಗ ನಡೆದಂಥ ವಿಚಾರ ಇದೆಯಲ್ಲ, ಅದನ್ನು ತಿಳ್ಕೊಳ್ಳೇಬೇಕು. ತಾವು ಕೂತ್ಕೊಳ್ಳಿ, ತಿಳಿಸ್ತೇನೆ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ಇಂದಿನ ಭಾಗದಲ್ಲಿ ಒಂದು ನೈಜ ಘಟನೆಯ ಕುರಿತಾಗಿ ತಿಳಿಸ್ತಾ ಇದ್ರಿ ಮಾಹಿತಿಯನ್ನು. ಪಿಂಡ ಪ್ರದಾನ ಮಾಡಿ ಆ ಕಾಗೆ ಇಟ್ಟಂತಹ ಪಿಂಡವನ್ನು ಎಷ್ಟು ಹೊತ್ತಾದರೂ ಸಹಿತ ಕಾಗೆ ಆಹಾರ ತಗೊಳ್ಳೇ ಇಲ್ಲ. ಆಗ ಆ ಕ್ರಮವನ್ನು ಮಾಡಿಸ್ಲಿಕ್ಕೆ ಬಂದಂತಹ ಪುರೋಹಿತರಿದ್ರಲ್ಲ, ಅವ್ರು ಬಂದು ಹೇಳಿದ್ರು. ಯಾಕೆಂದರೆ ಅಲ್ಲೆಲ್ಲ ಭಾಳ ಬ್ಯುಸಿ ಇರುತ್ತೆ. ಒಂದು ಕಾರ್ಯಕ್ರಮ ಹೊಂದಿಕೊಂಡು ಒಂದೇ ಕಾರ್ಯಕ್ರಮದಲ್ಲಿ ಒಂದು ಕಡೆ ನಿಂತ್ಕೊಳ್ಳೋಕ್ಕಾಗಲ್ಲ. ಇಲ್ಲೊಂದು ಮಾಡಿಸೋದು, ಇನ್ನೊಂದು ಅರ್ಧ ಗಂಟೆ ಇನ್ನೊಂದು ಕಡೆ ಬೇರೆ ಮಾಡಬೇಕು, ಅಲ್ಲಿ ಇವರು ಸ್ವಲ್ಪ ರೆಸ್ಟ್ ಕೊಡಬೇಕು, ಈ ಥರ ನಡೀತಾ ಇರುತ್ತೆ. ಹಾಗೆ ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು. ನಂತರ ಬಂದರು. ಏನಪ್ಪ ಇನ್ನೂ ಆಗಲಿಲ್ವಾ? ಇಲ್ಲ, ಇನ್ನೂ ಮುಟ್ಟಲೇ ಇಲ್ಲ. ಇಷ್ಟು 1,000 ಕಾಗೆಗಳಿದೆ, ಒಂದು ಕಾಗೆನೂ ಬಂದು ಆ ಪಿಂಡವನ್ನು ಮುಟ್ಟಲಿಲ್ಲ ಅಂದರೆ ಬಹುಶಃ ನಿಮ್ಮ ತಂದೆಯವರ ಆತ್ಮದಲ್ಲಿ ಅಥವಾ ನಿಮ್ಮ ತಂದೆಯವರ ಮನಸ್ಸಲ್ಲಿ ಒಂದು ಆಸೆ ಏನೋ ನಿಂತು ಹೋಗಿದೆ. ಅವರು ಯಾವುದೋ ಒಂದು ವಿಚಾರವಾಗಿ ಆಸೆ ಇಟ್ಕೊಂಡಿದ್ದಾರೆ. ಆ ಆಸೆ ಏನು ಎಂಬತಕ್ಕಂಥದ್ದನ್ನು ತೀರಿಸಬೇಕು. ನೀವೆಷ್ಟು ಜನ ಮಕ್ಕಳು? 4 ಜನ ಮಕ್ಕಳು. 4ರಲ್ಲಿ ಇಲ್ಲಿ 3 ಜನ ಇದ್ದಾರೆ, ಇನ್ನೊಬ್ಬರು ಏನಾಗಿದ್ದಾರೆ? ಅವ್ರು ಹೋಗಿದ್ದಾರಾ? ಇಲ್ಲ. ಏನಾಯಿತು? ಮನೆ ಬಿಟ್ಟು ಹೋಗಿದ್ದಾನೆ. ಮನೆ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ವಿಚಾರ ಗೊತ್ತಾ? ನಿಮ್ಮ ತಂದೆ ಹೋಗಿದ್ದು ಗೊತ್ತಿಲ್ಲ. ಗೊತ್ತಿದ್ದರೆ ಬರ್ತಿದ್ನೇನೋ, ಗೊತ್ತಿಲ್ಲ. ಬಹುಶಃ ಅದು ಮನಸ್ಸಲ್ಲಿ ನೋವಿರಬಹುದು. ಅವ್ರು ಎಲ್ಲೇ ಇದ್ದರೂ ಹುಡುಕಿ ವಿಚಾರ ಮುಟ್ಟಿಸ್ತೀವಿ ಅನ್ನೋ ಒಂದು ಮಾತು ಹೇಳಿ ಒಂದು ಧರಣಿ ನೀರು ಬರಲಿಲ್ಲ, ಮುಟ್ಟಲಿಲ್ಲ. ಅದಾದ ಮೇಲೆ ಏನಾದ್ರು ನಿಮ್ಮ ತಂದೆಗೆ ಬೇರೆ ಆಸೆ ಇತ್ತಾ? ಇಲ್ಲ, ನನಗೊಬ್ಬಳು ತಂಗಿ ಇದ್ಲು. ಆ ತಂಗಿಗೆ ಮದುವೆ ಮಾಡಬೇಕಾಯಿತು, ಹುಡುಕ್ತಾ ಇದ್ವಿ, ನಮಗೆಲ್ಲೂ ಸೆಟ್ ಆಗಲಿಲ್ಲ. ಬಂದಂತಹ 1-2 ಸಂಬಂಧಗಳು ಸೆಟ್ ಆಗಲಿಲ್ಲ, ಹಾಗಾಗಿ ನಾವು ನಿಲ್ಲಿಸಿದ್ವಿ. ಹೇಳಿ, ನಿಮ್ಮ ತಂದೆ ವರ್ಷದೊಳಗಡೆ, ಅರ್ಥ ಮಾಡ್ಕೊಳ್ಳಿ, ಮುಂದಿನ ವರ್ಷ ತಿಥಿ ಶ್ರಾದ್ದ ಬರುವ ಒಳಗಡೆ, ಅಂದರೆ ಇದು ಪಕ್ಷಮಾಸದಲ್ಲ, ಗತಿಸಿದ ನಂತರ ಆ ತಂದೆ ಮನಸ್ಸಲ್ಲಿದ್ದಂಥ ಆಸೆ, ತಂದೆ ಸತ್ತ ವರ್ಷದಲ್ಲಿ ಮನೆ ಹೆಣ್ಣು ಮಗಳಿಗೆ ಏನಾದರೂ ಬಾಧೆಪಟ್ಟು ಕಷ್ಟಪಟ್ಟಾದರೂ ಸರಿಯೇ ಆ ಹೆಣ್ಣು ಮಗಳಿಗೆ ಮದುವೆ ಮಾಡಿ ಅವಳನ್ನು ಒಂದು ಕನ್ಯಾದಾನ ಮಾಡ್ತೀವಿ. ಆ ಜವಾಬ್ದಾರಿ ಆ ತಂದೆಗೆ ಸಿಗಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಮತ್ತು ಅವ್ರಿಗೆ ಸಿಗಬೇಕಾದಂಥ ಮುಕ್ತಿಗೆ ಯಾವ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗದಿರತಕ್ಕಂಥವ್ರು ಇರ್ತಾರಲ್ಲ, ಆ ಕುಟುಂಬದಲ್ಲಿ ಹಿರಿಯರು ಗತಿಸಿದರೆ, ಹಿರಿಯರು ಸತ್ತರೆ ಖಂಡಿತ ಅವರಿಗೆ ಮುಕ್ತಿ ಸಿಗೋದಿಲ್ಲ. ಆ ಮುಕ್ತಿಗೋಸ್ಕರ ಒದ್ದಾಡ್ತಾರೆ ಅವರು. ಅದಕ್ಕೋಸ್ಕರ ಹೇಳೋದು, ಮನೆಗೊಂದು ಹೆಣ್ಣುಮಗಳು ಯಾತಕ್ಕೆ ಬೇಕು ಅಂದರೆ
ಹಿಂದಿನ 7 ತಲೆಮಾರಿಗೂ ಸಹಿತ ಮುಕ್ತಿ ಸಿಗಬೇಕಾದ್ರೆ ಅವ್ರು ಗತಿಸಿರ್ತಕ್ಕಂಥವ್ರಿಗೆ ಅವ್ರು ಸರಿಯಾದಂಥ ಒಂದು ಲೋಕ ಸಿಗಬೇಕಾದ್ರೆ ಮನೆ ಹೆಣ್ಣುಮಕ್ಕಳಿಗೆ ಮದುವೆ ಆಗಬೇಕು. ಅದನ್ನು ಕೇಳ್ಕೊಂಡ್ರು. ವರ್ಷದೊಳಗೆ ಏನಾರು ಬಾಧೆಪಟ್ಟು ನಾನು ನನ್ನ ತಂಗಿಗೆ ಮದುವೆ ಮಾಡ್ತೀವಪ್ಪ, ಈ ಥರದಲ್ಲಿ ನಾವು ಏನಾದ್ರು ಮಾಡೇ ಮಾಡ್ತೀವಿ, ಈ ವರ್ಷದಲ್ಲೇ ಈ ಮದುವೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂದರು. ಹಾಗೂ ಸಹಿತ ಸಂತೋಷವಾಗಿ ಏನಾದ್ರು ಬಂದು ಕಾಗಿ ಮುಟ್ಟಿರ್ತಾರೆ, ಕಾದರೂ ಬರಲೇ ಇಲ್ಲ. 2 ಜವಾಬ್ದಾರಿ ಆಯಿತು. ಇನ್ನೇನು ಆಸೆ ಇತ್ತು? ನಮ್ಮ ತಂದೆಗೆ ಚಿಕ್ಕ ಮಗನ ಮೇಲೆ ಬಹಳ ಆಸೆ ಇತ್ತು, ಅವನು ಬರಲಿಲ್ಲ. ಮುಂದೆ ಕ್ರಮ ಏನು? ಕಾಗೆ ಬರ್ತಿಲ್ಲ, ಆಹಾರ ತಿಂತಿಲ್ಲ, ಆ ಪಿಂಡವನ್ನು ತಿಂತಿಲ್ಲ. ಆದರೆ ಇದು ಮುಗಿಯೋದು ಹೇಗೆ? ಅದು ಸಾಧ್ಯವಾದಷ್ಟು ಅದು ಮುಗಿದ್ರೆ ಮುಂದಕ್ಕೆ ಹೋಗಬೇಕು, ಮುಗಿಲ್ಲ ಮುಂದಕ್ಕೆ ಹೋಗ್ಲಿಕ್ಕೆ ಅಷ್ಟು ಸಮಂಜಸ ಅಲ್ಲ. ಇಲ್ಲ ನಿರ್ಲಕ್ಷ್ಯತನ ಮಾಡಿ ಬಿಟ್ಬಿಟ್ಟು ಮುಂದಿನ ಕೆಲಸ ಮಾಡಿಸ್ಬೇಕು. ಅದು ಮಾಡೋಕ್ಕೆ ಮನಸ್ಸು ಒಪ್ಪೋದಿಲ್ಲ. ಅದರಲ್ಲಿ ದೊಡ್ಡಣ್ಣನಿಗೆ ಅವ್ರ ತಂದೆ ಮೇಲೆ ಅಪಾರವಾದಂಥ ಪ್ರೀತಿ. ಅಯ್ಯೋ ನಮ್ಮಪ್ಪ ಬರಲಿಲ್ವಲ್ಲ, ಬಂದು ಒಂದು ಆತ್ಮದಲ್ಲಿ ಬಂದು ಒಂದು ಕಾಗಿ ರೂಪದಲ್ಲಿ ಅವರು ಬಂದು ಆಹಾರ ತಿಂದುಬಿಟ್ಟಿದ್ರೆ ನಾವು ಮುಂದಕ್ಕೆ ಮುಂದುವರಿಸ್ಬೋದಾಗಿತ್ತಲ್ಲ ಅಂತ ಮನಸ್ಸಿಗೆ ನೋವು. ಆಗ ದೊಡ್ಡಣ್ಣ ಒಂದು ಮಾತು ಹೇಳ್ತಾನೆ, ಅಪ್ಪ ನೀನು ಮಾಡಿಟ್ಟಿರುವಂಥ ಆಸ್ತಿ, ನೀನು ಏನು ಮಾಡಿದ್ಯಾ, ಮಾಡಿರ್ತಕ್ಕಂಥದ್ದನ್ನು ನೀನು ಅಂದ್ಕೊಂಡಿರ್ಬೋದೇನೋ ನಾವು 3 ಜನ ತಗೊಳ್ತೀವಿ ಅಂತ. ಇಲ್ಲ, ಅವನ ಭಾಗದಂತೆ ಏನಿದೆಯೋ ಆ ಭಾಗದಲ್ಲಿರ್ತಕ್ಕಂಥದ್ದು ಒಂದು ನಾಣ್ಯ, ಒಂದು ಕೆಲವು ಕಾಸು ಅಥವಾ ಒಂದು ತಾಮ್ರದ ಕಾಸನ್ನು ಸಹಿತ ನಾವು ಮೋಸವಿಲ್ಲದಂಥ ರೀತಿ 4 ಜನ ನಾವು ನ್ಯಾಯಬದ್ಧವಾಗಿದ್ದು ನಿನ್ನ ಹೆಸರಿನಲ್ಲಿ ನೀನು ಕೊಟ್ಟಂಥ ಭಿಕ್ಷೆನ ನಾವು ನೆಮ್ಮದಿಯಾಗಿ ತೊಗೊಳ್ತೀವಿ, 4 ಜನ ಹಂಚ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಅವನ ಭಾಗನ ನಾನು ಮುಟ್ಟೋದಿಲ್ಲ, ನಾವು ಇನ್ನಿಬ್ಬರು ತಮ್ಮಂದಿರೂ ಮುಟ್ಟಕ್ಕೆ ಬಿಡೋದಿಲ್ಲ ಅಂಥೇಳಿ ಜೋರಾಗಿ ಗಂಟಾಘೋಷವಾಗಿ ಇನ್ನಿಬ್ಬರು ತಮ್ಮಂದರಿಗೆ ಕೇಳಿಸೋ ಥರ ಮಾತಾಡ್ದೆ. ನೀವು ನಂಬ್ತಿರೋ ಬಿಡ್ತಿರೋ, ಆ ಮಾತಾಡಿದ್ದ ಮರುಕ್ಷಣ ಕಾಗೆ ಬಂದು ಪಟ್ಟಂತ ಕೂತ್ಕೊಂಡು ಆ ಪಿಂಡವನ್ನು ಎತ್ಕೊಂಡು ಹೊರಟೋಯ್ತು. ಅಂದರೆ ಆ ಮನಸ್ಸು ಹೇಗಿದೆ ನೋಡಿ, ತಂದೆಯ ಮನಸ್ಸು. ಇಲ್ಲಿ ನನ್ನ ಕಡೆ ಮಗ ಅವನು ನನ್ನ ನೋಡೋಕೆ ಬಂದಿಲ್ಲ, ಕಡೆಗಾಲ ಆಯಿತು, ನಾನಂತೂ ನನ್ನ ದೇಹದಿಂದ ಈ ಆತ್ಮ ಆಚೆ ಬಂತು, ಅವನಿಗೆ ನ್ಯಾಯ ಒದಗಿಸೋಕ್ಕಾಗೋದಿಲ್ಲ. ಅವನು ಕೊಡಬೇಕಾಗಿರ್ತಕ್ಕಂಥದ್ದು, ನಾನು ಮಾಡಿಟ್ಟಿರ್ತಕ್ಕಂಥದ್ದು ನನ್ನ ಮಕ್ಕಳು 4 ಜನ ಹಂಚ್ಕೊಳ್ಳಿ ಅಂತ ಸತ್ತಿರುವಂತಹ ಆತ್ಮ ದೇಹದಿಂದ ಹೊರಗಡೆ ಹೋದರೂ ಸಹಿತ ತನ್ನ ಮಕ್ಕಳ ಬಗ್ಗೆ ಚಿಂತನೆ ಮಾಡುವಂಥ ಗುಣ ತಂದೆ ತಾಯಿಗಿರುತ್ತೆ. ಅಂದರೆ ನಾವು ತಂದೆ ತಾಯಿನ ನೋಡ್ಕೊಳ್ಳೋಂಥ ರೀತಿ ನಾವು ಇನ್ನೆಂಥ ಆ ಪದಗಳು ಹೇಳೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ತಂದೆ ತಾಯಿ ಬದುಕಿರುವಷ್ಟು ದಿವಸ ಒಂದು ಲೋಟ ನೀರು ಕೊಡೋ ಯೋಗ್ಯತೆ ಇಲ್ಲದೆ ಆಟ ಆಡೋಂಥ ನಾವು ಆಗ್ಬಿಟ್ಟಿದ್ದೀವಿ ಇತ್ತೀಚಿನ ದಿನಗಳಲ್ಲಿ. ತಂದೆ ತಾಯಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ದಿರ ನಾವು ಹಾಕುವಂಥ ಹೆಜ್ಜೆ ಪ್ರತಿ ಹೆಜ್ಜೆಯೂ ಸಹಿತ ಸ್ವಾರ್ಥತೆಯಿಂದ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಆಗೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಆದರೆ ತಂದೆ ತಾಯಿ ಸತ್ತ ಮೇಲೂ ಆಲೋಚನೆ ಮಾಡ್ತಾರೆ, ನನ್ನ ಮಕ್ಕಳು ಒಟ್ಟಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಗ ಒಳ್ಳೆ ಶ್ರೇಯಸ್ಸಾಗಿರಬೇಕು, ನನ್ನ ಸಂಪಾದನೆಯಲ್ಲಿ ಎಲ್ಲೂ ಯಾರೂ ತಿಂದಿರ ಅವನಿಗೆ ಕೊಡಬೇಕು ಅಂತ ಚಿಂತನೆ ಮಾಡೋದು ತಂದೆ ತಾಯಿ ಮನಸ್ಸಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅಂದರೆ ನಾವು 4 ಜನ ಸಮನಾಗಿ ತಗೊಳ್ತೀವಿ, ಯಾವುದೇ ಕಾರಣಕ್ಕೂ ಲೋಪ ಇಲ್ದಂಥ ರೀತಿ ನಾನು ನಡ್ಕೊಳ್ತೀನಿ ಅಂತ ದೊಡ್ಡಣ್ಣ ಜೋರಾಗಿ ಗಂಟಾಘೋಷವಾಗಿ ಇನ್ನಿಬ್ಬರು ತಮ್ಮಂದ್ರೆ ಕೇಳಿಸೋ ಥರ ಹೇಳ್ದ. ಅದನ್ನು ಆ ಹೇಳಿದ ಮರುಕ್ಷಣ ಕಾಗೆ ಬಂದು ಆಹಾರ ಮುಟ್ಟಿದೆ ಅಂದರೆ ಯಾಕೆ ಅಲ್ಲಿವರೆಗೂ ತಗೊಂಡೋಗ್ಬಾರ್ದಾಗಿತ್ತು? ಅಂದರೆ ಇಲ್ಲಿ ನೀವು ಸಹಿತ ಕಿತ್ತಾಡಬಾರ್ದು. ಅಣ್ಣ ತಮ್ಮಂದರು, ನಾನಿಲ್ಲ ಮನೆಗೆ ದೊಡ್ಡವನು, ನಾನಿಲ್ಲ, ನಂದಾಯಿತು, ಮುಗಿದೋಯ್ತು ನನ್ನ ಜೀವನ, ನಾನು ನಿಲ್ದಿದ್ದಾಗ ನೀವು ಕಿತ್ತಾಡಿಕೊಂಡು 4 ಜನ ನೋಡೋ ಥರ ನೀವು ಇನ್ನೊಬ್ಬರು ಬಾಯಿ ಬೀಳಬಾರ್ದು ಅಂತ ತಂದೆ ಅಲ್ಲೂ ಸಹಿತ ಕಾದು ನಿಂತು ವಿಚಾರವನ್ನು ಮುಟ್ಟಿಸ್ದ. ಅಂದರೆ ಈ ವಿಚಾರ ಎಲ್ಲನೂ ಸಹಿತ ಇವತ್ತಿಗೂ ಸಹಿತ ಸುತ್ತಮುತ್ತ ಪುರೋಹಿತರು ಈ ಒಂದು ಶ್ರಾದ್ದ ಕರ್ಮಗಳನ್ನು ಮಾಡಿಸುವಂಥವ್ರು, ಅಪರಕರ್ಮ ಮಾಡಿಸುವಂಥವ್ರು, ಪ್ರತ್ಯೇಕವಾಗಿ ಅಪರಕರ್ಮಗಳನ್ನು ಮಾಡಿಸ್ತಕ್ಕಂಥವ್ರು ಇದನ್ನು ಅಪರ ಅಂತ ಹೇಳ್ತಾರೆ. ಅಪರಕರ್ಮಗಳನ್ನು ಶ್ರಾದ್ದಗಳನ್ನು ಮಾಡಿಸುವಾಗ ಈ ಕೆಲವು ಪಾಯಿಂಟ್ಸ್ ಇದೆಯಲ್ಲ, ಇದನ್ನು ಕಂಪಲ್ಸರಿ ಹೇಳೇ ಹೇಳ್ತಾರೆ. ಕಾಗೆ ಬಂದು ಆಹಾರ ಮುಟ್ಲಿಲ್ಲ ಅಂದರೆ ಈ ಪದಗಳನ್ನ ಹೇಳ್ತಾರೆ. ಆಸ್ತಿ ಇರಲಿ, ಸಾಲ ಇರಲಿ, ಅಥವಾ ನಿಮ್ಮಪ್ಪನ ಆಸೆ ಏನಾದ್ರು ಇರಲಿ, ಅಥವಾ ಅಮ್ಮನ ಆಸೆ ಏನಾದ್ರು ಇರಲಿ, ಅದು ಏನೇನಿತ್ತು ಅವ್ರ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ರು ಇದೆಲ್ಲ ವಿಷಯ ಪ್ರಸ್ತಾವನೆ ಮಾಡ್ತಾರೆ. ಪ್ರಸ್ತಾವನೆ ಮಾಡಿ ಆ ಎಲ್ಲಿ ವಿಷಯ ಬಂದು ಆಗ ಆಹಾರ ತೊಗೊಂಡೋಗುತ್ತೋ ಆ ವಿಷಯವನ್ನು ಗಟ್ಟಿಯಾಗಿ ಇನ್ನು ಮುಂದಕ್ಕೆ ಇದು ಆಗಬಾರ್ದು, ಇನ್ನು ಮುಂದಕ್ಕೆ ಇದು ನಡ್ಕೊಳ್ಳಬಾರ್ದು, ಇದರಂತೆ ಸರಿ ಹೋಗಿ ಅಂತ ವಿಚಾರ ಮುಟ್ಟಿಸ್ತಾರೆ. ಇದು ಸತ್ಯ. ಆಯಿತು ಹೇಳ್ತಾರಲ್ಲ, ಈ ದೇಹದಿಂದ ಜೀವ ಹೋದ ಮೇಲೆ ಅದು ನಶ್ವರ, ಅದನ್ನು ತೊಗೊಂಡು ಸುಟ್ಟು ಹಾಕೋದು ಅಥವಾ ಭೂಮಿಗೆ ಹಾಕೋದು ಅಥವಾ ನೀರಿಗೆ ಬಿಡೋದು ಏನೋ ಒಂದು ಆಗೋಯ್ತು, ಅಷ್ಟೇ ಅದು ಕತೆ. ಆದರೆ ಒಳಗಿರುವಂಥ ಆತ್ಮ ಯಾರು ಮುಟ್ಲಿಕ್ಕಾಗಲ್ವಲ್ಲಪ್ಪ. ಈ ಆತ್ಮ ಪ್ರತಿಯೊಂದು ನೋಡುತ್ತೆ, ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ, ನನ್ನ ಪರಿಸರ ನಾನು ಏನು ಕೇವಲವಾಗಿ ನೋಡ್ತಿದ್ದಾರೆ ಅಂತ. ನೋಡಿ, ಸತ್ತ ಮನೆಗೆ ಹಸಿವು ಜಾಸ್ತಿ ಅಂತಾರೆ. ಯಾರ ಮನೆಗೆ ಸತ್ತಿರುತ್ತಾರೋ ವ್ಯಕ್ತಿ ಆ ಕುಟುಂಬಕ್ಕೆ ಹಸಿವು ಜಾಸ್ತಿ. ಅಪ್ಪಿ ಏನಾದ್ರು ಸಂಧ್ಯಾಕಾಲ ಆಗಿ ಆ ಒಂದು ದೇಹವನ್ನು ಆಚೆ ತೊಗೊಂಡೋಗ್ಲಿಕ್ಕೆ ಆಗಿಲ್ಲ ಅಂದರೆ, ಆ ರಾತ್ರಿ ಉಳಿಸ್ಕೋಬೇಕಾದಂಥ ಪರಿಸ್ಥಿತಿ ಬಂದರೆ ಆಹಾಕಾರ ತಡ್ಕೊಳಕ್ಕಾಗಲ್ಲ.
ಯಾರು ಏನೊಂದಿಷ್ಟು ಕೊಟ್ಬಿಡ್ತಾರೋ ತಿಂದುಬಿಡೋಣಪ್ಪ ಅಂತ ಅಂದರೆ ಆ ಹೊಟ್ಟೆ ಹಸಿವು ಅವರಲ್ಲಿ ಬಂದಿರುತ್ತೆ. ಅದು ಅವ್ರದ್ದಲ್ಲ. ಆ ಸತ್ತಿರುತ್ತಲ್ಲ ಆತ್ಮ, ದೇಹ ಹೋಗಿರುತ್ತಲ್ಲ, ಆ ದೇಹದ ಹಸಿವು ಆ ಕುಟುಂಬದಲ್ಲಿ ಎಲ್ಲರ ಮೇಲೂ ಓಡಾಡ್ತಾ ಇರುತ್ತೆ. ತುಂಬ ಮನೆಗಳಲ್ಲಿ ಇದು ನಡೆಯುತ್ತೆ. ಇಲ್ಲ ಮಗ ಹಸಿವು ಗೊದ್ದಾಡ್ತಾನೆ, ಇಲ್ಲ ಹೆಂಡತಿ ಹಸಿವು ಗೊದ್ದಾಡ್ತಾಳೆ. 2 ದಿವಸ 3 ದಿವಸ ಅವರು ಉಪವಾಸ ಇರೋರು ಹೆಣನ ಮನೇಲಿ ಇಟ್ಕೊಂಡು ಲಕ್ಷ ಹೊಟ್ಟೆ ತುಂಬ ತಿಂದುಬಿಡ್ತಾರೆ. ತಡ್ಕೊಳಕ್ಕಾಗಲ್ಲ. ಯಾರನ್ನ ಏನನ್ನು ಕೊಟ್ಟರೆ ಸಾಕಪ್ಪ ಅನ್ನೋಂಗೆ ಆಗ್ಬಿಟ್ಟಿರ್ತಾರೆ ಅವಾಗ. ಅಂದರೆ ಅಂದುಕೊಳ್ಳೋದು ಅದು ಅವ್ರ ಹಸಿವಲ್ಲ, ಅಲ್ಲಿ ಸತ್ತು ಮಲಗಿರ್ತಾರಲ್ಲ ಅವರ ಆತ್ಮ ಇನ್ನೊಬ್ಬರ ಎದೆ ಮೇಲೆ ಇನ್ನೊಬ್ಬರು ಹೊಟ್ಟೆಗೆ ಬಂದು ಕೂತ್ಕೊಂಡು ಆಹಾರವನ್ನು ಸ್ವೀಕರಿಸ್ಬಿಡುತ್ತೆ. ಒಂದು ಕಡೆ ಸಂಕಟ, ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೊಂದು ಕಡೆ ನನ್ನನ್ನು ಮುಂದೆ ಅವ್ರು ಏನು ನೋಡ್ತಾರೋ ಬಿಡ್ತಾರೋ. ಯಾವತ್ತೂ ಒಂದು ತಿಳ್ಕೊಳ್ಳಿ, ಈ ದೇಹದಿಂದ ಈ ಆತ್ಮ ಈ ಜೀವ ಹೊರಗಡೆ ಹೋದ ಮೇಲೆ ಇದಿಷ್ಟೇ ಅಂತ ನಾವು ಅಂದ್ಕೊಳ್ಳೋದಿರ. ಅದಕ್ಕೊಂದು ಸ್ಥಾನಮಾನ ಅಂತ ಕೊಟ್ಕೊಂಡು ಪ್ರತಿ ವರ್ಷ ಬರುವಂಥ ಈ ಪಕ್ಷ ಮಾಸದಲ್ಲಿ ಒಂದಿಷ್ಟು ಎಳ್ಳು ನೀರು ಸಾಕು. ಇನ್ನೇನು ಮೃಷ್ಟಾನ್ನ ಕೊಡಬೇಡಿ, ನೀವು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನು ಕೊಡಬೇಡಿ. ಬರೀ ಎಳ್ಳು ನೀರು, ಮಹಾವಿಷ್ಣುವಿನ ಬೆವರಿನಿಂದ ಬಂದಂತಹ ಎಳ್ಳು, ಶುದ್ಧ ಗಂಗೆ, ಶುದ್ಧ ನೀರು, ಆ ನೀರು ಎಳ್ಳು. ನೋಡಿ, ಪೂಜೆ ಆದರೆ ಹೀಗೆ ಮಾಡಬೇಕು, ತಿಲತರ್ಪಣ ಅಂದರೆ ಹೀಗೆ ಕೊಡಬೇಕು. ಈ ಹೆಬ್ಬೆಟ್ಟು ಆಚೆ ಬಿದ್ದರೆ ಈ ಹೆಬ್ಬೆಟ್ಟಿನಿಂದ ಬೀಳುವಂಥ ಒಂದು ಹನಿ ನೀರು ಪಿತೃದೇವತೆಗಳಿಗಾಗತ್ತೆ. ಹೆಬ್ಬೆಟ್ಟಿನಿಂದ ಬೀಳುವಂಥ ಒಂದು ಹನಿ ನೀರು ಅದು ಪಿತೃದೇವತೆಗಳಿಗೆ ತೃಪ್ತಿ ಕೊಡ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪೂಜೆ ಮಾಡಬೇಕಾದ್ರೆ ಯಾರೂ ಸಹಿತ ಈ ಬೆರಳಲ್ಲಿ ಏನೂ ಪೂಜೆ ಮಾಡೋದಿಲ್ಲ. ಆದರೆ ಹೆಬ್ಬೆಟ್ಟಿಲ್ಲ ಅಂದರೆ ಏನೂ ನಡೆಯೋದಿಲ್ಲ. ಹೆಬ್ಬೆಟ್ಟಿನ ಯಾವಾಗ ಭೂಮಿ ಕಡೆ ತೋರಿಸಿ ಇಲ್ಲಿಂದ ಎಳ್ಳು ಮತ್ತು ನೀರು ಇದರಿಂದ ಆಚೆ ಹೋಗುತ್ತೆ. ಎಳ್ಳು ಈ ಹೆಬ್ಬೆಟ್ಟಿನಿಂದ, ಎಳ್ಳಾಗಲಿ ನೀರಾಗಲಿ ಈ ಹೆಬ್ಬೆಟ್ಟಿನ ಮುಖಾಂತರ ಭೂಸ್ಪರ್ಶ ಆಗುತ್ತೆ. ಆಗ ನಿಮ್ಮ ಪಿತೃದೇವತೆಗಳು ತೃಪ್ತರಾಗ್ತಾರೆ, ಅವರಿಗೆ ಆಹಾರ ಸಿಗುತ್ತೆ. ಯಮಲೋಕದಿಂದ ಅಥವಾ ದೇವಲೋಕದಿಂದ, ದೇವತೆಗಳ ಸಾನ್ನಿಧ್ಯದಲ್ಲಾಗಲಿ ಯಮನ ಸಾನ್ನಿಧ್ಯದಲ್ಲಾಗಲಿ ಅಥವಾ ವಿಚಾರಣೆಯ ಹಂತದಲ್ಲಾಗಲಿ ಎಲ್ಲೇ ಇದ್ದರೂ ಸಹಿತ ಈ ಪಕ್ಷಮಾಸ ಬಂದಾಗ ಎಲ್ಲರೂ ಸಹಿತ ನಿಮ್ಮ ಕುಟುಂಬದವರು ಕರೀತಿದ್ದಾರೆ. ನಿಮ್ಮ ಕುಟುಂಬದವರು ನೀವೇನು ಮಾಡಿದ್ದೀರೋ ಅದಕ್ಕೆ ತಕ್ಕಂಥ ರೀತಿ, ಅದಕ್ಕೆ ಸಂಬಂಧಪಟ್ಟಂಥ ರೀತಿ ಅವರು ನಿಮಗೆ ಆಹಾರಗಳನ್ನು ಕೊಡ್ತಾರೆ, ನೀರನ್ನು ಕೊಡ್ತಾರೆ, ಊಟ ಕೊಡ್ತಾರೆ, ಹೋಗಿ ಅಂತ ಎಲ್ಲರೂ ಕಳಿಸ್ತಾರಂತೆ. ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ನಿಮ್ಮ ಪಿತೃದೇವತೆಗಳು ಬಂದು ಕೂತ್ಕೊಳ್ತಾರೆ. ಅದಕ್ಕೋಸ್ಕರ ಹೇಳೋದು, ಈ ಪಕ್ಷಮಾಸದಲ್ಲಿ ಶ್ರಾದ್ದವನ್ನು ಮಾಡಿ. ಪಕ್ಷಮಾಸದಲ್ಲಿ ಶ್ರಾದ್ದವನ್ನು ಮಾಡಿ ಕನಿಷ್ಠ ಪಕ್ಷ 4 ಜನಕ್ಕಾದರೂ ಅನ್ನವನ್ನು ಬಡಿಸಿ ಪಿಂಡ ಪ್ರದಾನ ಮಾಡಬೇಕು. ಪಕ್ಷಮಾಸದಲ್ಲಿ ಧರ್ಮಪಿಂಡದ ಜೊತೆಗೆ ಯಾರ್ಯಾರು ಗತಿಸಿರ್ತಾರೋ ಎಲ್ಲರ ಹೆಸರಲ್ಲೂ ಪಿಂಡಗಳಿದೆ. ಆದರೆ ಶ್ರಾದ್ದ ಬೇರೆ, ಪಕ್ಷ ಬೇರೆ, ಅರ್ಥ ಮಾಡ್ಕೊಳ್ಳಿ. ತಿಥಿ ಮಾಡುವ ಕಾಲ 3 ಪಿಂಡ, ಆದರೆ ಶ್ರಾದ್ದದ ಕರ್ಮಗಳಲ್ಲಿ 3 ಪಿಂಡ. ಆದರೆ ಪಕ್ಷಮಾಸದಲ್ಲಿ ಯಾರ್ಯಾರು ಗತಿಸಿದ್ದಾರೋ, ಯಾರ್ಯಾರು ನಿಮ್ಮ ಕುಟುಂಬದಲ್ಲಿ ಸತ್ತಿದ್ದಾರೋ ಅವರೆಲ್ಲರ ಹೆಸರಲ್ಲೂ ಒಂದೊಂದು ಪಿಂಡ ಹೋಗುತ್ತೆ. ಅದೆಲ್ಲವನ್ನು ಮಾಡಿ ಧರ್ಮಪಿಂಡವನ್ನಿಟ್ಟು ಪ್ರಾರ್ಥನೆ ಮಾಡಿ, ಅದನ್ನು ಅಲ್ಲೂ ಸಹಿತ ಒಂದು ಕಾಗಿಗೆ ಒಂದು ಪಿಂಡವನ್ನಿಟ್ಟು ಅದನ್ನು ಗೋಗ್ರಾಸವನ್ನು ಒಂದಷ್ಟು ಕೊಟ್ಟು, ಗೋವಿಗೂ ಕೊಟ್ಟು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಅವರಿಗೆ ಒಂದು ಸದ್ಗತಿಯನ್ನು ಕೊಡುವಂಥ ಕಾಲ. ಅವರಿಂದ ಇಡೀ ನಿಮ್ಮ ಕುಟುಂಬ ಶಾಂತಿ ಸಮಾಧಾನ ನೆಮ್ಮದಿಯಾಗಿಟ್ಕೊಳ್ಳುವಂಥ ಕಾಲ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಮಾಡಲೇಬೇಕು. ಇದನ್ನು ಯಾರೂ ತಪ್ಪಿಸಬೇಡಿ. ಇಲ್ಲಿ ಇನ್ನೊಂದು ವಿಚಾರ ನಿಮಗೆ ಹೇಳೋದಿದೆ. ಒಂದು ಪ್ರಶ್ನೆ ಆವಾಗಲೇ ಅವ್ರು ಹೇಳಿದ್ರು, ಗಂಡು ಮಕ್ಕಳಿಲ್ದಿರ ಬರೀ ಹೆಣ್ಣು ಮಕ್ಕಳಿದ್ರೆ ಅವ್ರ ಪರಿಸ್ಥಿತಿ ಏನು ಅಂತ. ಈ ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಕೂತ್ಕೊಳ್ಳಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಪಿತೃಪಕ್ಷದ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ತಾ ಇದ್ರು ಗುರುಗಳು. ಇನ್ನು ಈ ಭಾಗದಲ್ಲೂ ಕೂಡ ಮತ್ತೊಂದು ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನು ಅದರ ಜೊತೆ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭನ ಮಾಡೋಣ ದಿನ ವಿಶೇಷ. ಇವತ್ತಿನ ದಿವಸ ಗುರುಗಳು ಇಂದಿನ ಭಾಗದ ಕೊನೆಯ ಹಂತದಲ್ಲಿ ತಿಳಿಸ್ತಾ ಇದ್ರು ನಮ್ಮೆಲ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಿಳಿಸ್ತೀನಿ. ವಾಸ್ತುಗ್ರಹದಲ್ಲಿ ಗಂಡು ಮಕ್ಕಳ ಸಂತತಿ ಇಲ್ಲ, ಆದರೆ ತಂದೆ ತಾಯಿಗಳ ಶ್ರಾದ್ದ ಕರ್ಮ ನಡಿಬೇಕು, ಬರೀ ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ. ಏನು ಮಾಡಬೇಕಂಬತಕ್ಕಂಥದ್ರ ಕುರಿತಾಗಿ ಪ್ರಾರಂಭದ ಹಂತದಲ್ಲೇ ನಾನು ತಿಳಿಸ್ತೆ. ಅದರ ಕುರಿತಾಗಿ ಗುರುಗಳು ನಮ್ಮೆಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳಿದರು. ಆ ಮಾಹಿತಿ ಏನು, ಯಾವ ರೀತಿ ನಡ್ಕೊಳ್ಬೇಕು, ಬರೀ ಹೆಣ್ಣು ಮಕ್ಕಳಿದ್ರೆ ಯಾವ ರೀತಿ ಪರಿಸ್ಥಿತಿ ಇರುತ್ತೆ, ಅದನ್ನು ಹೇಗೆ ನಿಭಾಯಿಸಬೇಕು ಆ ಒಂದು ಕ್ಷಣವನ್ನು, ಅದೆಲ್ಲವನ್ನು ಕೂಡ ಗುರುಗಳು ನಮಗೆ ತಿಳಿಸ್ಕೊಡೋರಿದ್ದಾರೆ. ಹಾಗಾಗಿ ಆ ಒಂದು ವಿಚಾರವಾಗೂ ಕೂಡ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಅದರ ಜೊತೆಗೆ ಪಂಚಾಂಗ ಶ್ರವಣವನ್ನು ಕೂಡ ಮಾಡಬೇಕಲ್ವಾ ಗುರುಗಳೇ. ಇನ್ನು ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ವಾಸ್ತುಗೃಹದಲ್ಲಿ ಬರೀ ಹೆಣ್ಣುಮಕ್ಕಳಿಗೆ 1-2 ಹೆಣ್ಣಿದೆ. ಹಿಂದೆಲ್ಲ ಒಂದು ಗಂಡ ಆಗಲಿ ಅಂತ ಕಾಯೋರು. 4 ಜನ 5 ಜನ ಹೆಣ್ಮಕ್ಳಾದರೂ ಸಹಿತ ಹೆಣ್ಮಕ್ಳ ಮೇಲೆ ಒಂದು ಗಂಡಿರಬೇಕು ಅಂತ ಅಪೇಕ್ಷೆ ಪಡೋರು. ಒಂದು ಗಂಡ ಸಂತಾನ ಆಗಲಿ ಅಂತ ಎಷ್ಟಾದರೂ ಹೆಣ್ಣುಮಕ್ಕಳು ಆಗ್ತಾ ಇರಲಿ, ಅದ್ರ ಬಗ್ಗೆ ಚಿಂತೆ ಮಾಡಲ್ಲ, ಮನೆಗೊಂದು ವಂಶೋದ್ಧಾರಕ ಬೇಕು ಅನ್ನೋರು.
ಯಾತಕ್ಕೋಸ್ಕರ ವಂಶೋದ್ಧಾರಕ ಬೇಕು ಅಂದರೆ ಅಪ್ಪ ಮಾಡಿರ್ತಕ್ಕಂಥ ಆಸ್ತಿನ ಅನುಭವಿಸೋದಕ್ಕಲ್ಲ, ಅಥವಾ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ಇನ್ನಷ್ಟು ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತಕ್ಕಂಥದ್ದಲ್ಲ. ಆ ವಂಶೋದ್ಧಾರಕ ಯಾಕೆ ಬೇಕು ಅಂದರೆ ನನ್ನ ಕಡೆಗಾಲದಲ್ಲಿ, ಕನಿಷ್ಠ ಪಕ್ಷ ನನ್ನ ಕಡೆಗಾಲದಲ್ಲಿ ನಾನು ಗತಿಸಿದ ನಂತರ ನನಗೊಂದಿಷ್ಟು ಪಿಂಡವನ್ನು ಇಡುವಂಥದ್ದು ಅಥವಾ ನನ್ನ ವಂಶಕ್ಕೆ. ನೋಡಿ, ಇಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ತಂದೆ ಯೋಚನೆ ಮಾಡ್ತಾನೆ ನನಗೊಬ್ಬ ಮಗ ಬೇಕು ಅಂತ, ಅದಾಗುತ್ತೋ ಬಿಡುತ್ತೋ ಅದನ್ನು ಮರಿತಾನೆ. ಆದರೆ ತಾಯಿ ಯೋಚನೆ ಮಾಡ್ತಾಳೆ, ಈ ಇಡೀ ವಂಶದ ಉದ್ಧಾರಕ್ಕೋಸ್ಕರ, ವಂಶದಲ್ಲಿ ಹಿರಿಯರು ಯಾರು ಹೋಗಿದ್ದಾರಲ್ಲ ಅವರಿಗೆ ಮುಕ್ತಿ ಸಿಗಲಿಕ್ಕೋಸ್ಕರ ಆದರೂ ಮನೆಗೊಂದು ಗಂಡು ಬೇಕು ಅಂತ ಚಿಂತನೆ ಮಾಡ್ತಾರೆ. ಯಾಕೆ ಅಂದರೆ ಗತಿಸಿದ ನಂತರ ಒಂದೊಂದು ಸ್ಥಾನಗಳಿರ್ತಾವಲ್ಲ, ಅದು ಬಹಳ ಮುಖ್ಯ. ಶ್ರಾದ್ದ ಕರ್ಮಾದಿಗಳನ್ನು ಮಾಡುವಾಗ ಯಾರಾದರೂ ಪುರೋಹಿತರು ಬಂದಾಗ ಕೆಲವು ವಿಚಾರ ತಿಳ್ಕೊಳ್ಬೇಕು ನೀವು. ಎಷ್ಟೋ ಜನ ಮನೆಗಳಲ್ಲಿ ಸುಮ್ಮನೆ ಶ್ರಾದ್ದ ಯಾರೋ ಹೋದರೂ ಪುಣ್ಯ ಮಾಡ್ತೀವಿ, ಶುದ್ಧಿ ಮಾಡ್ಕೊಳ್ತೀವಿ, ಪಿಂಡ ಇಡ್ತೀವಿ, ಅಥವಾ ಒಂದಿಷ್ಟು ಎಡೆಗಳು ಹಾಕ್ತೀವಿ. ಇದು ಏನಕ್ಕೋಸ್ಕರ ಮಾಡಬೇಕು, ಇದರ ಪೂರ್ವಾಪರ ಚರಿತ್ರೆ ಏನು ಅಂತ ಒಂದಿಷ್ಟು ವಿಚಾರ ತಿಳ್ಕೊಳ್ಬೇಕು ನೀವು. ತಾವು ವಿಚಾರವನ್ನು ತಿಳ್ಕೊಂಡು 4 ಜನಕ್ಕೆ ವಿಚಾರ ತಿಳಿಸುವಂಥದ್ದಾಗಬೇಕು. ನೀವು ಯಾವ ವಿಚಾರ, ಯಾವ ಪುರಾಣಗಳನ್ನು, ಯಾವ ದೇವರ ಕಥೆಗಳನ್ನು, ಯಾವ ಒಂದು ದೇವತಾರ್ಚನೆಯ ಒಂದಷ್ಟು ರಹಸ್ಯಗಳನ್ನು ತಿಳ್ಕೊಳ್ತಿರೋ ಬಿಡ್ತಿರೋ, ಪಿತೃದೇವತೆಗಳ ಬಗ್ಗೆ ಮಾತ್ರ, ಪಿತೃಕರ್ಮ, ಪಿತೃದೇವತೆಗಳು, ಪಿತೃವಿನ ಒಂದಷ್ಟು ವಿಶೇಷತೆಗಳ ಬಗ್ಗೆ ನೀವು ಒಂದಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡು ನಾಳೆ ನಿಮ್ಮ ಮಕ್ಕಳಿಗೆ ಹೇಳಬೇಕು. ಆ ಮಕ್ಕಳು ಇನ್ನು ಮುಂದಿನ ಮಕ್ಕಳಿಗೆ ಹೇಳಬೇಕು. ಇದು ನಡ್ಕೊಂಡು ಹೋಗಬೇಕಿದು. ಇದು ಯಾವತ್ತೂ ನಿಲ್ಲಬಾರ್ದು. ಹಾಗೆ ಮನೆಗೊಂದು ಗಂಡು ಮಗು ಬೇಕು ಅಂತ ಅಪೇಕ್ಷೆ ಪಡ್ತಿದ್ದು, ನನ್ನ ಹೆಸರುಳಿಸ್ತಾನೆ ಅಥವಾ ನನಗೆ ಏನೋ ಒಂದಿಷ್ಟು ಆಸ್ತಿ ಮಾಡಿಡ್ತಾನೆ ಅಥವಾ ನನಗೆ ನನ್ನ ಜೀವನ ಪರ್ಯಂತ ನನಗೇನೋ ಒಂದಿಷ್ಟು ಅನ್ನ ಹಾಕ್ತಾನೆ ಅಂತಕ್ಕಂಥದ್ದಲ್ಲ. ಯಾರು ಅನ್ನ ಹಾಕ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ. ಅವರವರ ಹಣೆ ಬರ, ಅವರವರ ಬದುಕು ಅವರವರ ಹಣೆ ಬರದಲ್ಲಿ ಇರುತ್ತೆ. ಭಗವಂತ ಬರೆದಿರ್ತಾನೆ. ಮಕ್ಕಳ ಕೈಯಲ್ಲಿ ಅನ್ನ ಊಟ ಮಾಡಬೇಕು, ಮಕ್ಕಳು ದುಡ್ಕೊಂಬಂದು ತಂದೆ ತಾಯಿನ ಸಾಕಬೇಕು ಅನ್ನೋದು ಅವರು ಸಹಿತ ಅದನ್ನ ಬರ್ಕೊಂಡು ಬರಬೇಕು. ತಂದೆ ತಾಯಿಗೂ ಅದೃಷ್ಟ ಇರಬೇಕು, ಮಕ್ಕಳಿಗೆ ಅಪ್ಪ ಅಮ್ಮ ನೋಡ್ಕೋಬೇಕು ಅನ್ನೋ ಅದೃಷ್ಟವಲ್ಲ, ಅಥವಾ ಮಕ್ಕಳಲ್ಲೂ ಆ ಹಣೆಯಲ್ಲಿ ಅದು ಬರೆದಿರಬೇಕು. ಎಷ್ಟೋ ಕುಟುಂಬದಲ್ಲಿ ನೋಡಿ, ಇವತ್ತು ನಾವು ಮಾಡ್ತಿರ್ತಕ್ಕಂಥ ತಪ್ಪು ಅಥವಾ ನಮ್ಮ ಹಣೆ ಬರವು, ಬೇಕಾದಷ್ಟು ಕೋಟಿಗಟ್ಟಲೆ ಆಸ್ತಿ ಇರುತ್ತೆ. ಮಕ್ಕಳನ್ನು ವಿದೇಶಕ್ಕೆ ನಾವೇ ಬಲವಂತವಾಗಿ ಕಳಿಸ್ತೀವಿ. ಹೋಗಪ್ಪ ಚೆನ್ನಾಗಿ ಓದ್ಕೊಂಬನ್ನಿ ಅಂತ ಕಳಿಸ್ತೀವಿ. ಓದ್ತಾರೆ, ಅಲ್ಲೇ ಉದ್ಯೋಗ ಶುರು ಮಾಡ್ಕೊಳ್ತಾರೆ. ಇಲ್ಲಿ ಅಪ್ಪನ ಕಡೆಗಾಲ, ಅವಸಾನ ಕಾಲ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿರ್ತಾರೆ. ಇನ್ನೇನು ಈಗಲೂ ಸಾಯೋದು ಸ್ಟೇಜ್ ಬಂದ್ಬಿಡುತ್ತೆ. ಉಸಿರು ಹೋಗೋ ಕಾಲ, ಪಕ್ಕದಲ್ಲಿ ಮಗ ಇಲ್ಲ ಅಥವಾ ಮಗಳಿಲ್ಲ. ಇದಕ್ಕೆ ಕಾರಣ ಯಾರು? ವಿದೇಶದಲ್ಲಿ ಮಕ್ಕಳನ್ನು ಓದಿಸ್ಬೇಕು. ವಿದೇಶದಲ್ಲಿ ನನ್ನ ಮಗ ಎಲ್ಲಿ ಕೆಲಸ ಮಾಡ್ತಾನೆ? ಅಮೆರಿಕಲ್ಲಿ ಕೆಲಸ ಮಾಡ್ತಾನೆ. ಸಾಯುವಾಗ ಒಂದು ಉದ್ದರಣೆ ನೀರು ಬಿಡುವಂತಹ ಪರಿಸ್ಥಿತಿಯ ಯೋಗ್ಯತೆ ಇಲ್ಲದಂಥ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಹೇಗಿದೆ ನೋಡಿ ಪರಿಸ್ಥಿತಿ. ಪಕ್ಕದ ಊರಲ್ಲಿರ್ತಕ್ಕಂಥ ಮಗ ಸಾಯೋ ಕಡೆಗಾಲದಲ್ಲಿ ಕನಿಷ್ಠ ಪಕ್ಷ ಅಪ್ಪ ಸಾಯ್ತಾ ಇದ್ದಾನೆ, ಅಮ್ಮ ಸಾಯ್ತಾ ಇದ್ದಾಳೆ, ಒಂದು ಉದ್ದರಣೆ ನೀರು ಬಿಡೋಕ್ಕೂ ಸಹಿತ ಮಕ್ಕಳಿಲ್ದಂಗೆ ಆಗ್ಬಿಡ್ತಲ್ಲ ಅಂತ ಕೊರಗುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಪಕ್ಕದೂರಲ್ಲಿದ್ದರೆ ಅಲ್ಲಿಂದ ಬರೋಕ್ಕಾಗಲ್ಲ ಅಂತ. ಅದರಲ್ಲಿ ವಿದೇಶಿ ಪ್ರಯಾಣಗಳು. ಇವತ್ತು ತುಂಬ ಜನ ತಂದೆ ತಾಯಂದರು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನನ್ನ ಮಗ ಅಮೆರಿಕಲ್ಲಿದ್ದಾನೆ, ನನ್ನ ಮಗ ಆಫ್ರಿಕಲ್ಲಿದ್ದಾನೆ, ನನ್ನ ಮಗ ನ್ಯೂಜಿಲೆಂಡಲ್ಲಿದ್ದಾನೆ. ಆ ಮಗ ನಿಮ್ಮ ಜನ್ಮ ಕೊಟ್ಟ ತಪ್ಪ, ಕನಿಷ್ಠ ಪಕ್ಷ ನಿಮ್ಮ ಜನ್ಮ ಕೊಟ್ಟಿದ್ದೀರಲ್ಲ, ನೀವು ಬೇಕು ಬೇಡ ಎಲ್ಲವನ್ನೂ ನೋಡಿದ್ದೀರಲ್ಲ ಮಗನಿಗೆ. ಆ ಮಗನ ಮನಸ್ಸಲ್ಲೂ ಇರಬೇಕದು. ವಯಸ್ಸಾದಂಥ ತಂದೆ ತಾಯಿನ ನಾನು ಬಿಟ್ಟು ಹೊರಗಡೆ ಬದುಕ್ತಕ್ಕಂಥದ್ದು ಸರಿನಾ ಅಂತ. ಮನುಷ್ಯ ಒಬ್ರಿಗೊಬ್ರಿಗೆ ಆಗದಿದ್ಮೇಲೆ ಏನಕ್ಕೆ ಬೇಕು ಈ ಮನುಷ್ಯತ್ವ? ಏನಕ್ಕೆ ಬೇಕಾಗಿದೆ ಈ ಆಸ್ತಿ ಅಂತಸ್ತು? ನೀವು ಅಮೆರಿಕಲ್ಲಿ ಕೋಟಿ ಸಂಪಾದನೆ ಮಾಡಿದ್ರು ಅಪ್ಪ ಸತ್ತ ಮೇಲೆ ತಿರುಗಿ ಅಪ್ಪ ಬಂದರೆ ಬರ್ತಾನ? ಅಥವಾ ಅಮ್ಮ ಹೋದ್ಮೇಲೆ ಅಮ್ಮನ ಕರ್ಕೊಂಬರಕ್ಕಾಗತ್ತಾ? ಪ್ರತ್ಯಕ್ಷ ಕಾಣತಕ್ಕಂಥ ತಂದೆ ತಾಯಿ ನಿಮ್ಮ ಕೋಟಿಗಟ್ಟಲೆ ಆಸ್ತಿ ಮಾಡ್ತಿದ್ದೀರಿ, ಬೇಕಾದಷ್ಟು ದುಡಿತಿದ್ದೀರಿ. ಒಂದು ದಿವಸಕ್ಕಾದರೂ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡಿದ್ರ? ಮದುವೆ ಆಯಿತು, ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು, ಎಲ್ಲವೂ ಆಯಿತು. ಆದರೂ ಸಹಿತ ವಯಸ್ಸಾದ ತಂದೆ ತಾಯಿನ ಬಿಟ್ಟು ನಾವೆಲ್ಲೂ ದೂರ ಹೊರಟೋಗ್ತೀವಲ್ಲ. ಈ ಸಂಸ್ಕೃತಿ ಬೇಕಾ? ಇವತ್ತು ನೀವು ಮಾಡಿದ್ದಲ್ವ ನಾಳೆ ನಿಮ್ಮ ಮಕ್ಕಳು ನಿಮಗೆ ಮಾಡೋದು. ವಿದೇಶದಲ್ಲಿ ಮಕ್ಕಳು ಓದಲಿ, ಬೇಡ ಅಂತ ಹೇಳೋದಿಲ್ಲ. ಒಳ್ಳೆ ಜ್ಞಾನ ಸಂಪಾದನೆ ಮಾಡಲಿ. ಜ್ಞಾನ ಸಂಪಾದನೆ ಮಾಡಿಕೊಂಡು ನಿನ್ನ ತಾಯಿನಾಡಿಗೆ, ನಿನ್ನ ದೇಶಕ್ಕೆ, ನಿನ್ನ ಭರತಖಂಡಕ್ಕೆ ಅಥವಾ ನಿಮ್ಮ ಅಪ್ಪ ಅಮ್ಮ ಎಲ್ಲಿ ವಾಸ ಮಾಡ್ತಿದ್ದಾರೋ ಆ ಪ್ರಾಂತ್ಯಕ್ಕೆ ಬನ್ನಿ. ಕೋಟಿ ಸಂಪಾದನೆ ಮಾಡಿದ್ರು ಆ ಹೊತ್ತಿಗೆ ಇಷ್ಟೇ ತಿನ್ನೋದು. ಹಂಗೆ ನೋಡೋಕೆ ಹೋದರೆ ಕೋಟಿಗಳ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥವ್ರು, ಲೆವೆಲ್ಲಾಗಿ ಬದುಕ್ತಿರ್ತಕ್ಕಂಥವ್ರು ಮೂತಿ ಮೇಲೆ 4 ಅಗಳೆ ಅನ್ನ ಇಟ್ಕೊಳ್ಳೋದು. ಒಬ್ಬ ರೈತನೋ, ಒಬ್ಬ ಹಳ್ಳಿಯಲ್ಲಿರ್ತಕ್ಕಂಥ ರೈತನೋ ಆ ವ್ಯಕ್ತಿ ಊಟ ಮಾಡೋದ್ರಲ್ಲಿ ಕಾಲು ಬಗದ ಊಟ ನೀವು ಮಾಡಲ್ಲ. ಬನ್ನಿ ನೋಡಿ, ಇವತ್ತು ಹೊರದೇಶದಲ್ಲಿರ್ತಕ್ಕಂಥವ್ರು ಏನು ತಿನ್ನಬೇಕು? ಪಿಜ್ಜಾ, ಬರ್ಗರು, ಬಿಸ್ಕೆಟು, ಬ್ರೆಡ್ಡು, ಬನ್ನು, ಬಟರು, ಜಾಮು,
ಇಷ್ಟೇ ಮುಗಿದೋಯ್ತು ಜೀವನ. ಇದೇ ಒಬ್ಬ ರೈತ ಒಳ್ಳೆ ಹಿಟ್ಟು ತಿಂತಾನೆ, ಲಕ್ಷಣವಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾನೆ, ಸೊಪ್ಪು ಪಲ್ಯ ತರಕಾರಿಗಳು ಹಾಕ್ಕೊಂಡು ಲಕ್ಷಣವಾಗಿ ಊಟ ಮಾಡ್ತಾನೆ, ಸಾಯೋ ತನಕ ಕಷ್ಟಪಟ್ಟು ಬೆವರು ತೆಗೆದು ದುಡಿತಾನೆ, ತನ್ನ ತೋಳ್ಬಲವನ್ನು ನಂಬಿ ದುಡಿತಾನೆ, ತಾನು ದುಡಿದು ತನ್ನಿಂದ 4 ಜನಕ್ಕೆ ಅನ್ನವನ್ನು ಹಾಕ್ತಾನೆ. ಹೊರದೇಶದಲ್ಲಿ ಹೋಗಿ ಸಂಪಾದನೆ ಮಾಡಿಕೊಂಡು ನನ್ನ ಅಕೌಂಟಲ್ಲಿ ಇಟ್ಕೊಂಡಿರ್ತೀನಿ, ಎಲ್ಲ ಇಲ್ಲಿ ಬಿಟ್ಟು ಹೋಗ್ತೀನಿ. ಯಾರನ್ನು ತೃಪ್ತಿಪಡಿಸಿದ್ರಪ್ಪ? ಅದೇ ಒಬ್ಬ ರೈತ ತರಕಾರಿ ಬೆಳಿತಾನೆ, ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಬೆಳ್ಕೋತಾನೆ. ಇರ್ಬೋದು 4 ಸಂಪಾದನೆ ಮಾಡ್ಬೋದು. ಒಂದೊಂದು ಸತಿ 10 ಎಕರೆ ಬೆಳೆ ಬೆಳೀತಾನೆ, 10 ಎಕರೆನಲ್ಲಿ ₹1 ಲಾಭ ಬರಲ್ಲ, ಹಾಕಿರೋ ಬಂಡವಾಳ ಎಲ್ಲ ನೀರು ಪಾಲಾಗೋಗ್ಬಿಡುತ್ತಲ್ಲ. ಆಗಲೂ ಸಹಿತ ಆ ತರಕಾರಿ, ಆ ಬೇಳೆ ಬೆಂದಿರ್ತಕ್ಕಂಥದ್ದು ಅಥವಾ ಬೆಳೆದಿರ್ತಕ್ಕಂಥ ಪದಾರ್ಥ ಯಾವುದು ತನ್ನ ಮನೆಯಲ್ಲಿ ಇಟ್ಕೊಂಡು ಮೂಟೆಗಳಲ್ಲಿ ಕಟ್ಟಿಟ್ಕೊಳ್ಳೋಕ್ಕಾಗಲ್ಲ. ಹೂ ಬೆಳಿತಾನೆ, ವ್ಯಾಪಾರ ರೇಟ್ ಇಲ್ಲ, ಹಾಗಂತ ಅಲ್ಲಿ ಅವ್ನ ಮನೇಲಿ ಕೂಡ ಹಾಕ್ಕೊಳ್ತಾನೆ, ತೊಗೊಂಡು ಆಚೆ ಬಿಡ್ತಾನೆ, ಕಳಿಸಿದ್ದಾನೆ, ಇಲ್ಲ ದೇವಸ್ಥಾನಕ್ಕೆ ಹೋಗಲಿ, ಇಲ್ಲ ಯಾರೋ ಹೂ ಬೇಕನ್ನೋರು ತೊಗೊಂಡೋಗ್ಲಿ. ತರಕಾರಿ ಬೆಳಿತಾನೆ, ಮಾರ್ಕೆಟ್ಗೆ ಹೋದರೆ ₹2 ಬೆಲೆ ಇದೆ. ಟೊಮೊಟೊ ಈಗ 6 ತಿಂಗಳು ಬೆಳೆನೋ 3 ತಿಂಗಳು ಬೆಳೆನೋ ಟೊಮೊಟೊ ಕಷ್ಟಪಟ್ಟು ಬೆಳೀತಾರೆ. ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಸಿಕ್ಕಿದ್ರೆ ಸಂತೋಷ. ಇಲ್ಲೋ ಅಲ್ಲೇ ₹2 ₹3 kg ಹೋಗ್ತಿದೆ ಅಂದರೆ ಇಲ್ಲ ಅವ್ನು ಕಿತ್ತೋದಕ್ಕೆ ಅದಕ್ಕೆ ಕೀಳುವಂತಹ ಕೂಲಿ ಕೊಡೋಕ್ಕಾಗಲ್ಲ. ಅವಾಗೇನು ಮಾಡ್ತಾನೆ, ಯಾರು ಬೇಕಾದ್ರೆ ಕಿತ್ಕೊಂಡು ಹೋಗ್ರಪ್ಪ ನಮ್ಮ ತೋಟದಲ್ಲಿ ಅಂತ ಬಿಡ್ತಾನೆ. ಆದರೂ ಸಹಿತ ಅಲ್ಲಿ ಇನ್ನೊಬ್ಬರು ಊಟಕ್ಕೆ ಆಯ್ತಲ್ಲ. ಅತಿ ಹೆಚ್ಚು ವಿದ್ಯಾವಂತರಾಗಿ ಹೊರದೇಶಕ್ಕೆ ಹೋಗಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ನಿಮ್ಮ ಅಕೌಂಟಲ್ಲಿ ಇರ್ಬೋದಷ್ಟೇ, ಆದರೆ ಅಪ್ಪ ಅಮ್ಮ ಸಾಯುವಾಗ ಒಂದು ಉದಾಹರಣೆ ನೀರು ಬಿಡೋ ಯೋಗ್ಯತೆ ಇರೋದಿಲ್ಲ, ಅಥವಾ ಇನ್ನೊಬ್ಬರು ಕಷ್ಟಕ್ಕಾಗುವಂಥ ಪರಿಸ್ಥಿತಿ ನಿಮ್ಮದಲ್ಲ. ನಿಮ್ಮ ವಿದ್ಯೆ ಇದೆ, ಉನ್ನತವಾದಂಥ ಸ್ಥಿತಿ ಇದೆ, ಶೂಟು ಬುಟ್ಟು ಹಾಕ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ. ಒಬ್ಬ ರೈತ ಚಡ್ಡಿ ಹಾಕ್ಕೊಂಡು ಓಡಾಡಿದ್ರು, ಹೆಗಲ ಮೇಲೆ ಒಂದು ಟವಲ್ ಹಾಕ್ಕೊಂಡ್ರು 10 ಜನಕ್ಕೆ ಊಟ ಬಡಿಸಿ ಅನ್ನ ಬಡಿಸುವಂಥ ಒಂದು ಒಳ್ಳೆ ಫಲದಲ್ಲಿ ತಾನು ಬದುಕ್ತಾನೆ. ಇಲ್ಲಿ ಯಾರು ದೊಡ್ಡವರು ನಾವು ನೀವು ಚಿಂತನೆ ಮಾಡಬೇಕು. ಆದರೆ ನಾನು ಆಡುವ ಮಾತು ನಿಮ್ಮಗಳ ಮನಸ್ಸಲ್ಲಿ ಸ್ವಲ್ಪ ನೋವು ಉಂಟು ಮಾಡ್ಬೋದೇನೋ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ನೀವು ಏನೇ ಸಂಪಾದನೆ ಮಾಡಿ, ಎಷ್ಟೇ ಕೋಟಿಗಟ್ಟಲೆ ಇಟ್ಕೊಳ್ಳಿ, ಕೊನೆಗೂ ಇರತಕ್ಕಂಥ ಉದ್ದೇಶ ಇಷ್ಟೇ, ನಿಮ್ಮ ಜನ್ಮದಾತರನ್ನು, ನಿಮ್ಮ ತಂದೆ ತಾಯಿನ ಬಿಟ್ಟು ಹೋಗಬೇಡಿ. ನಿಮ್ಮ ತಂದೆ ತಾಯಿನ ಸಾಧ್ಯವಾದಷ್ಟು ಜೊತೆಲಿ ಇಟ್ಕೊಳ್ಳಿ. ಹಾಗೆ ತಂದೆ ತಾಯಂದರು ಯಾರು ಇವತ್ತು ದಿವಸ ಜನ್ಮದಾತರು ನೀವು ಇದ್ದಿರಲ್ಲ, ತಂದೆ ತಾಯಂದರು ನಿಮ್ಮ ಮನೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ, ಅವರ ಇನ್ನಷ್ಟು ಉನ್ನತವಾದಂಥ ಪದವಿ ಶಿಕ್ಷಣಕ್ಕೋಸ್ಕರ ಮಾತ್ರ ಹೊರದೇಶಕ್ಕೆ ಕಳಿಸಿ. ವಿದ್ಯಾಭ್ಯಾಸ ಆಯಿತಾ, ಬಾರೇ ನಮ್ಮ ಮನೆ ಮುಂದೆ ಇಲ್ಲಿ ಕೆಲಸ ಮಾಡು, ನೀನಿರ್ತಕ್ಕಂಥ ಪರಿಸರದ ಇಲ್ಲೇ ಒಂದು ಒಳ್ಳೆ ಕೆಲಸ ಸಿಗುತ್ತೆ ನಿನಗೆ, ನೀನು ಎಷ್ಟು ಸಂಪಾದನೆ ಮಾಡೋ ತಿನ್ನೋದು ಇಷ್ಟೇ ಅನ್ನ ನಾವು, ನನ್ನ ಮುಂದೆ ನನ್ನ ಮಕ್ಕಳು ಚೆನ್ನಾಗಿರಬೇಕು, ನೀನು ಬಾ ನಮ್ಮ ಜೊತೆ ಇಲ್ಲಿರು. ಈ ಪ್ರಕಾರವಾದ ಧ್ವನಿ ಯಾವ ತಂದೆ ತಾಯಿ ಆಡೋದಿಲ್ಲ. ನಿಮ್ಮ ಕಡೆಗಾಲದಲ್ಲಿ ಒಂದು ಉದಾಹರಣೆ ನೀರು ಬಡಿಸೋದಕ್ಕೂ ಸಹಿತ ನೀರು ಹಾಕಲಿಕ್ಕೂ ನಿಮ್ಮ ಕನಿಷ್ಠ ಪಕ್ಷ ದೇಹ ಆ ಭೂಮಿಗಿಡುವ ಕಾಲ, ಅಗ್ನಿ ಸ್ಪರ್ಶ ಮಾಡುವ ಕಾಲ, ಜಲಕ್ಕೆ ಹಾಕುವ ಕಾಲ ನಿಮ್ಮ ಮನೆ ಮಕ್ಕಳು ನಿಮ್ಮ ಜೊತೆ ಇರೋದಿಲ್ಲ. ಈ ಕಂಡೀಷನ್ ಹಾಕೇ ನಿಮ್ಮ ಮನೆ ಹೊಸಲು ದಾಟಿಸ್ಬೇಕು ನಿಮ್ಮ ಮನೆ ಮಕ್ಕಳನ್ನ. ಬಿಡು, ಯಾರೋ ನಾನು ಸತ್ತ ಮೇಲೆ ಯಾರೋ ಆಚೆಗೆ ಹಾಕ್ತಾರೆ, ಯಾರೋ ಬಂದು ಸೇವೆ ಮಾಡ್ತಾರೆ, ಅಥವಾ ದುಡ್ಡಿಟ್ಟಿರ್ತೀನಿ, ಆ ಸಮಯದಲ್ಲಿ ಯಾರೋ ಒಂದಿಬ್ಬರು ಬಂದು ನನ್ನ ಕೆಲಸ ಮುಗಿಸ್ತಾರೆ, ಅಂತ್ಯಕ್ರಿಯೆ ಆಗೋಗ್ಬಿಡುತ್ತೆ ಅಂದ್ಕೊಂಡ್ರೆ ಏನಕ್ಕೆ ಬೇಕು ಈ ಬದುಕು? ಇದಕ್ಕೆ ನೀವು ಇಷ್ಟು ದಿವಸ ಕಷ್ಟಪಟ್ಟಿದ್ದು. ಈ ಸಂಸ್ಕಾರ, ಈ ಸಂಸ್ಕೃತಿ ನಮ್ಮ ಭಾರತಕ್ಕೆ ಬರೆದುಕೊಂಡದ್ದಲ್ಲ, ನಮ್ಮ ಹಿಂದೂ ಸಂಪ್ರದಾಯ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಒಂದು ಕುಟುಂಬದಲ್ಲೂ ಇಂತಹ ನೋವು ಆಗಬಾರ್ದು. ಕಿಚ್ಚಲ್ಲಿ ಮಾತಾಡ್ಬೋದು ಅಷ್ಟೇ, ಆದರೂ ಮಕ್ಕಳ ಜೊತೆಲಿರಬೇಕು. ಮಕ್ಕಳ ಹತ್ತಿರ ಇಲ್ಲ ಅಂದರೆ ಎಂಥ ತಂದೆ ತಾಯಿ ಆದರೂ ನೋವು ಪಡ್ತಾರೆ, ಕಳಿಸ್ಬಿಡ್ತಾರೆ. ಅದಾದಮೇಲೆ ಪಡೋ ನೋವಿದೆಯಲ್ಲ, ಆ ಸಂಕಟ ಇದೆಯಲ್ಲ. ಎಷ್ಟೋ ಜನ ವಯಸ್ಸಾದ ತಂದೆ ತಾಯಿ ಅಂದರು ನನ್ನ ಆಶ್ರಮಕ್ಕೆ ಬಂದು ನನ್ನ ದೇವ್ರ ದರ್ಶನ ಆದ ನಂತರ, ಭೂವರಹ ದರ್ಶನ ಆದ ನಂತರ ನನ್ನ ಮಕ್ಕಳು ಹಿಂಗಿದ್ದಾರೆ, ಭಾಳ ದೂರ ಇದ್ದಾರೆ, ಕೈ ನೋವಿದೆ, ಕಾಲು ನೋವಿದೆ, 10 ಹೆಜ್ಜೆ ನಡಿಲಿಕ್ಕಾಗಲ್ಲ, ನಮ್ಮನ್ನು ಕರ್ಕೊಂಬರೋರು ಯಾರೂ ಇಲ್ಲ ಅಂತ ನೋವನ್ನು ಹೇಳುವಾಗ ಭಾಳ ಸಂಕಟ ಆಗುತ್ತೆ. ಏನಕ್ಕಪ್ಪ ಬೇಕು ಈ ಬದುಕು? ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದಾದರೂ ಮಕ್ಕಳನ್ನು ಹತ್ತಿರ ಇಟ್ಕೊಳ್ಳಿ. ಒಳ್ಳೆಯದಾಗಲಿ ಗುರುಗಳೇ. ಇನ್ನು ಇಂದಿನ ಭಾಗದಲ್ಲಿ ಒಂದು ಅದ್ಭುತಕರವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನೇ ತಿಳಿಸ್ಕೊಟ್ರಿ. ನಿಜಕ್ಕೂ ಅದೆಲ್ಲರೂ ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಅದು ನಿಜಕ್ಕೂ ಬಹಳ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇನ್ನು ಪಂಚಾಂಗ ಶ್ರವಣವನ್ನು ಮುಗಿದಿಲ್ಲ ಗುರುಗಳೇ, ಅದೊಂದು ಮುಗಿಸ್ಬೇಕು. ಪಂಚಾಂಗ ಶ್ರವಣ, ರಾಶಿಫಲ, ಆದರೆ ಪಿತೃಗಳ ಬಗ್ಗೆ, ಹಿರಿಯರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ಆಗಿಂದಾಗಲೇ ತಿಳಿಸ್ತಾನೆ ಬರ್ತಿರ್ತೀವಿ. ಒಂದಷ್ಟು ಖಾರವಾಗಿರುತ್ತೆ, ಒಂದಷ್ಟು ಸಿಹಿ ಅಂತ ಅನಿಸುತ್ತೆ. ಆದರೆ ಒಂದಂತೂ ಸತ್ಯ, ಮಕ್ಕಳನ್ನು ಹೊರಗಡೆ ಕಳಿಸಿದ ಮೇಲೆ ಮನೇಲಿರ್ತಕ್ಕಂಥ ಪೋಷಕರು ಪ್ರತಿದಿನ ನೋವು ಪಡ್ತಾನೆ ಇರ್ತಾರೆ. ಜೀವನದುದ್ದಕ್ಕೂ ನೋವು ಪಟ್ಟು ಕಷ್ಟಪಟ್ಟೆ ಮಕ್ಕಳನ್ನು ದೊಡ್ಡವರು ಮಾಡಿರ್ತೀರಿ. ಅದಾದ ಮೇಲೆ ಅಟ್ಲೀಸ್ಟು ಇನ್ನು ಮುಂಬರ್ತಕ್ಕಂಥ ದಿನಗಳು ಒಂದಷ್ಟು ಸುಖ ಸಂತೋಷ ನೆಮ್ಮದಿಯಾಗಿರಬೇಕಾದಂಥ ಕಾಲ, ಆಗಲೂ ಸಹಿತ ಇಂತಹ ತಪ್ಪುಗಳನ್ನೇ ಮಾಡಿಕೊಂಡು ಜೀವನದುದ್ದಕ್ಕೂ ಕಷ್ಟಪಟ್ಟು ಕನಿಷ್ಠ ಪಕ್ಷ ಜನ್ಮ ಕೊಟ್ಟು ಆ ಮಕ್ಕಳನ್ನು ಬೆಳೆಸಿ ದೊಡ್ಡವರು ಮಾಡಿ ಅಷ್ಟೆಲ್ಲ ನೆಮ್ಮದಿಪಟ್ಟು ಆ ಕಡೆಗಾಲದಲ್ಲೂ ಜೊತೆಯಲ್ಲಿ ಇಟ್ಕೊಳ್ಳುವಂತಹ ಅದೃಷ್ಟನ ಕಳ್ಕೊಂಡ್ಬಿಡ್ತೀರಲ್ಲ, ಇದು ದೊಡ್ಡವರು ನೀವು ಮಾಡೋ ತಪ್ಪಿದೆ. ಮಕ್ಕಳು ಕನಿಷ್ಠ ಪಕ್ಷ ತಂದೆ ತಾಯಿ ಬಾಲ್ಯದಿಂದ ನಮ್ಮನ್ನು ಇಷ್ಟು ಸಾಕಿದಾರಲ್ಲ,
ನಿಮಗೊಂದು ಮಗು ಆಗೋ ತನಕ ನಿಮಗೆ ಇದ್ರ ಬಗ್ಗೆ ಅರಿವು ಗೊತ್ತಾಗೋದಿಲ್ಲ. ಯಾಕೆಂದರೆ ತಂದೆ ತಾಯಿ ಬೆಲೆ ಏನು, ತಂದೆ ತಾಯಿ ಅಂದರೆ ಏನು ಅಂತ ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಬೇಕು. ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಬೇಕು. ಆ ಮಗು ಇರತಕ್ಕಂಥ ಪ್ರೀತಿ ವಿಶ್ವಾಸವನ್ನು ಕಾಣ್ಕೋಬೇಕು. ಆ ಒಂದು ಬಾಲ್ಯದ ಒಂದು ವಿಶೇಷವಾಗಿರ್ತಕ್ಕಂಥ ಆ ಸಿಹಿ ನೆನಪುಗಳನ್ನು ಮತ್ತು ಬಾಲ್ಯದಲ್ಲಿ ಮಕ್ಕಳ ಜೊತೆ ಆಟಾಡುವಂಥ ಒಂದೊಂದು ಕ್ಷಣಗಳನ್ನು ನೀವು ಅರ್ಥ ಮಾಡ್ಕೊಂಡು ನಮ್ಮಪ್ಪ ಅಮ್ಮ ನಮ್ಮ ಜೊತೆ ಹೀಗಿದ್ದರು ಅಂತ ನಿಮ್ಮ ಮನಸ್ಸಿಗೆ ಬಂದಾಗ ಮಾತ್ರ ಇದರ ನೋವು ಏನು ಅಂತ ಗೊತ್ತಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಸಮಯ ಹೋಗ್ತಿದ್ರೆ ಸಮಯ ಹೋಗ್ಬಿಡುತ್ತೆ. ರಾಶಿಗಾಗಿ ಕಾಯುವಂಥವರು ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ಸಾಕಷ್ಟು ನನ್ನ ಅಭಿಮಾನಿ ದೇವರುಗಳಿದ್ದಾರೆ. ಅವ್ರಿಗಾಗಿ ನಾನು ಮಾತಾಡಬೇಕು. ಆದರೆ ಗಂಡಿಲ್ಲದಂಥ ಸಂತಾನ ಯಾವುದೋ ಒಂದು ಕುಟುಂಬದಲ್ಲಿ, ಯಾವ ಕುಟುಂಬದಲ್ಲೇ ಆಗಲಿ ಗಂಡ್ಮಕ್ಳಿಲ್ಲ. ಆದರೆ ಅಂತಹ ತಂದೆ ತಾಯಿಗೆ ಮುಕ್ತಿ ಹೇಗೆ? ಅಂತಹ ಒಂದು ತಂದೆ ತಾಯಿಗೆ ಅಂತಹ ಗತಿಸಿರ್ತಕ್ಕಂತಹ ಆ ಕುಟುಂಬದಲ್ಲಿ ಪಕ್ಷಮಾಸ ಹೇಗೆ? ಶ್ರಾದ್ದ ಕರ್ಮಾದಿಗಳು ಹೇಗೆ? ಈ ವಿಚಾರವನ್ನು ನಾಳೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀ ಶುಭಕೃತ್ ನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ 3/10/2023 ಮಂಗಳವಾರ ಚತುರ್ಥಿ. ಇವತ್ತಿನ ದಿವಸ ಕೃತಿಕಾ ನಕ್ಷತ್ರ ಪ್ರಕಾರ ಇರತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಆದರೂ ಇವತ್ತಿನ ರಾಶಿ ಫಲದಲ್ಲಿ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಮನುಷ್ಯ ಬೇಕು 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 ಎಂಬತಕ್ಕಂತಹ ರೀತಿಯಲ್ಲಿ ಎಲ್ಲವನ್ನೂ ಬೇಕು ಅಂತ ಸಂಪಾದನೆ ಮಾಡ್ತಾನೆ. ತಾನು ತಿನ್ನೋದು ಮಾತ್ರ ಇಷ್ಟೇ. ತನ್ನ ಜೊತೆಗೆ ಕೂಡಿಟ್ಟಿರ್ತಕ್ಕಂಥದ್ದು ಯಾರು ತಿನ್ನಬೇಕು, ಯಾರಿಗೆ ಹೋಗಬೇಕು, ತನಗೆ ಎಷ್ಟು ಬೇಕೋ ಅಷ್ಟು ನೆಮ್ಮದಿಯುತವಾಗಿ ಒಂದು ಒಳ್ಳೆಯ ಬದುಕನ್ನು ಕಾಣ್ಕೊಳ್ಳೋಂಥದ್ದು, ಅಥವಾ ಭಗವಂತ ನನಗೆ ಕೊಟ್ಟಾಗ ಒಂದಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ಒಂದಷ್ಟು ಒಳ್ಳೆಯ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು ಬಹಳ ಉತ್ತಮ. ಅಂತಹ ಮಾರ್ಗಕ್ಕೆ ನಾವು ನಡೆದಿಲ್ಲ ಅಂದಾಗ ಒಂದಷ್ಟು ವ್ಯತ್ಯಾಸಗಳಾಗ್ತಾನೆ ಇರುತ್ತೆ. ಆದಷ್ಟು ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರ ಬದುಕಲ್ಲೂ ಸಹಿತ ಸುಂದರವಾದಂಥ ಬದುಕು ಕಟ್ಕೊಳ್ಳುವಂಥದ್ದಾಗಲಿ, ಒಳ್ಳೆಯದಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಂದು ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತರೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಕೆಲವೊಮ್ಮೆ ನಮ್ಮ ಪರಿಸ್ಥಿತಿ ಹಾಗಾಗೋದೇ ಇಲ್ಲ. ಬೇರೆ ಬೇರೆ ಥರ ವ್ಯತ್ಯಾಸಗಳಾಗ್ತಿರುತ್ತೆ, ಬೇರೆ ಬೇರೆ ಥರ ಸಮಸ್ಯೆಗಳು ಎದುರಾಗ್ತಿರುತ್ತೆ. ಆದರೆ ಆ ಸಮಸ್ಯೆಗಳಿಗೊಂದು ಪರಿಹಾರ ಸಿಗದಂಥ ರೀತಿಯಲ್ಲಿರುತ್ತೆ. ಆದರೆ ಒಂದಂತೂ ಸಂತೋಷ, ಇವತ್ತು ತಾವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಫಲ ನಿಮ್ಮದಾಗಬೇಕಾದ್ರೆ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನಾಗಲಿ ಅಥವಾ ಹನುಮನ್ನಾಗಲಿ ಅಥವಾ ಶಿವ ಸಾನ್ನಿಧ್ಯದಲ್ಲಿ ಹೋಗಿ ದೇವರನ್ನ ದರ್ಶನ ಮಾಡಿ ಬರ್ತಕ್ಕಂಥದ್ದನ್ನು ಮೇಷರಾಶಿಯವರು ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಎಲ್ಲ ಕೆಲಸಗಳಲ್ಲೂ ಸಹಿತ ಹೆಚ್ಚಿನ ಯಶಸ್ಸಿದೆ. ಖಂಡಿತ ಸಾಕಷ್ಟು ಫಲಗಳಿದೆ. ಅದೃಷ್ಟ ಎಂಬತಕ್ಕಂಥದ್ದಿದೆ. ಭಗವಂತನ ಕೃಪಾಕಟಾಕ್ಷದಿಂದ ಇವತ್ತೆಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ವೃಷಭ ರಾಶಿಯವರು ಸಾಧ್ಯವಾದಷ್ಟು ತಾಳ್ಮೆಯಿಂದ ವರ್ತನೆ ಮಾಡಿ ಸಾಧ್ಯವಾದರೆ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿದ್ರೆ ಈ ಒಂದು ಪಕ್ಷಮಾಸದಲ್ಲಿ, ಅದರಲ್ಲೂ ವೃಷಭ ರಾಶಿಯವರಿಗೆ ಈ ಶುಭ ದಿನ ನೀವು ಮಾಡುವಂಥ ದಾನ ಧರ್ಮಾದಿಗಳು ಏನಿದೆಯೋ, ಏನು ದಾನ ಮಾಡ್ತೀರೋ ಅದೆಲ್ಲವೂ ಶುಭದ ಅಂತ ಒಂದು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳು ಏನೇನಿದೆಯೋ ಎಲ್ಲವನ್ನೂ ದೂರ ಮಾಡಿಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಒಂದಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಇವತ್ತು ತೃಪ್ತಿಕರವಾದಂಥ ಬದುಕನ್ನು ಕಾಣುವಂಥ ಯೋಗ ಫಲ ಇರ್ತಕ್ಕಂಥ ಶುಭ ದಿನ. ಆದರೆ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾದಂಥ ಒತ್ತಡ ಸಾಕಷ್ಟು ಆಗುತ್ತೆ. ಕುಟುಂಬದ ಸದಸ್ಯರಾಗಲಿ, ಮೇಲಧಿಕಾರಿಗಳಾಗಲಿ, ಜೊತೆಲಿರ್ತಕ್ಕಂಥ ಸಹಪಾಠಿಗಳಾಗಲಿ ಯಾವುದಾದ್ರೂ ಒಂದು ಬೇರೆ ಥರ ಚಿಂತನೆ ಮಾಡಿ ಬೇರೆ ಥರ ನಡೆಸಿ ಅದು ಇನ್ನೊಂದು ಥರ ಸಮಸ್ಯೆ ಎದುರಾಗೋ ಥರ, ಮನಸ್ಸಿಗೆ ನೋವು ಉಂಟಾಗೋ ಥರ ನಡ್ಕೊಳ್ಳೋಂಥ ಪರಿಸ್ಥಿತಿಗಳು ಎದುರಾಗ್ತಿರುತ್ತೆ. ಭಾಳ ಜೋಪಾನ, ಜಾಗ್ರತೆ ಇರಲಿ. ಪ್ರಾರಂಭಿಕ ಹಂತದಲ್ಲಿ ಚಿಕ್ಕದಾದರೂ ಅದರಿಂದ ಬೆಳೆದು ದೊಡ್ಡದಾಗುತ್ತೆ. ಅದರಿಂದ ನೋವು ಅನುಭವಿಸಬೇಕಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇವತ್ತೆಲ್ಲವೂ ಸಹಿತ ಸಾಕಷ್ಟು ಅನುಕೂಲವಾಗಿದೆ. ಆದರೆ ಫಲಾಫಲಗಳಲ್ಲಿ ಮಾತ್ರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. ಒಂದಷ್ಟು ಜನಕ್ಕೆ ಬೆನ್ನೋವು, ಆರೋಗ್ಯ ಸರಿಯಿಲ್ಲದೆ ಇರತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆ ಒಳಗಾಗುವಂಥದ್ದು, ಒಂದಷ್ಟು ಭಯದ ವಾತಾವರಣ ಎದುರಾಗುವಂಥದ್ದು ನಡೆಯಬಹುದು. ಆದಷ್ಟು ಇವತ್ತಿನ ದಿವಸ ಸ್ವಲ್ಪ ಎಚ್ಚರಿಕೆಯ ಒಂದು ಹೆಜ್ಜೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಆರ್ತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಟಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡಿಕೊಳ್ಳುವಂಥ ಶಕ್ತಿ ಹನುಮನಲ್ಲಿ ಮಾತ್ರ. ಅಂಥ ಹನುಮನ ಕೃಪಾಕಟಾಕ್ಷಿಗೆ ತಾವು ಪಾತ್ರರಾದರೆ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇದ್ದಾಗ ಬೇಡಿದಂತಹ ವರಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಸಿಂಹರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 3 ಗಂಟೆ 12 ನಿಮಿಷದವರೆಗೂ ಭಾಳ ವಿಶೇಷವಾದಂಥ ಕಾಲ. 3 ಗಂಟೆ 12 ನಿಮಿಷದವರೆಗೂ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ. ಆದ್ದರಿಂದ ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ, ಯಾವುದೇ ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ಬೇಕಾದ್ರೂ, ಯಾವುದೇ ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಒಮ್ಮೆ ಚಿಂತನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲೇ ಮತ್ತಷ್ಟು ಅದ್ಭುತವಾದಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹೇಗೆ? ಇವತ್ತು ಸಾಧ್ಯವಾದರೆ ಒಂದಷ್ಟು ಜೇನುತುಪ್ಪ ಮತ್ತು ಬಾಳೆಹಣ್ಣು ಜೊತೆಗೆ ಗೋಧಿ, ಜೇನುತುಪ್ಪ, ಬಾಳೆಹಣ್ಣು, ಗೋಧಿ ಇದನ್ನು ವಿಷ್ಣು ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವಂಥ ಕೆಲಸಕ್ಕೆ ನೀವು ಸಾಧ್ಯವಾದಷ್ಟು ಗುರು ಹಿರಿಯರ ಮಾರ್ಗದರ್ಶನದಲ್ಲೂ ಸಹಿತ ತೆಗೆದುಕೊಂಡು ಅವರ ಮಾರ್ಗದರ್ಶನದಂತೆ ನಡೆದರೆ ಸಿಂಹರಾಶಿಯವರಿಗೆ ಮತ್ತಷ್ಟು ಅದ್ಭುತವಾದಂಥ ಶಕ್ತಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ವೃತ್ತಿ, ಧರ್ಮ ಮತ್ತು ಏನಾದರೂ ಒಂದು ಹೊಸದಾಗಿ ಮಾಡುವಂಥದ್ದು, ಅದರಲ್ಲೂ ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಭೂಮಿಯಿಂದ ಆಗುವಂಥ ಲಾಭಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಅದೃಷ್ಟದ ದಿನ ಅಂದರೂ ತಪ್ಪಾಗುವುದಿಲ್ಲ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಯಾವುದೇ ಕೆಲಸ ಆದರೂ ಒಮ್ಮೆ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು. ಈ ಸರಿ ತಪ್ಪುಗಳ ಸರಿಯಾದ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ಒಂದು ಆಲೋಚನೆ ಮಾಡಬೇಕು. ನೀವು ಸರಿಯಾದಂಥ ಮಾರ್ಗದಲ್ಲೇ ಅನುಸರಿಸಿ ಏನಾದರೂ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅಥವಾ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ ಇವತ್ತು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸರಿಯಾಗಿ ಆಲೋಚನೆ ಮಾಡಿದ್ರೆ ಒಳ್ಳೆ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಕೆಲಸ ಬೇಗ ಸಿದ್ಧಿ ಆಗಬೇಕಾದ್ರೆ 1 ಚಿಟಿಕೆಯಷ್ಟು ಅವರೆಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಅವರೆಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಮನೆ ದೇವರ ಪ್ರಾರ್ಥನೆ ಮಾಡಿ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿಯವರ ಮನಸ್ಸು ಬಹಳ ಚಂಚಲತೆಯಿಂದ ಇದೆ. ಒಂದಷ್ಟು ಭಯದ ವಾತಾವರಣ ಇದೆ. ಹಾಕುವ ಹೆಜ್ಜೆಯಲ್ಲಿ ಏನಾದರೂ ವ್ಯತ್ಯಾಸ ಆಗ್ಬೋದೇನೋ, ಅಥವಾ ದೇವರು ನನಗೆ ಕೊಟ್ಟಂಥ ಸ್ಥಿತಿಗತಿಗಳಲ್ಲಿ ದಾರಿ ಅಂತಂದರೆ ಒಂದು ಒಳ್ಳೆಯ ಮಾರ್ಗದಲ್ಲೂ ಆಗ್ಬೋದು, ಅಥವಾ ಅದರಿಂದ ಒಂದಷ್ಟು ತೊಂದರೆನೂ ಆಗ್ಬೋದು. ಏನೇ ಆದರೂ ಲಾಭ ನಷ್ಟಗಳ ಮಧ್ಯದಲ್ಲಿ ಆಗುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗದಂಥ ರೀತಿಯಲ್ಲಿರ್ತಕ್ಕಂಥದ್ರಿಂದ ಒಂದಿಷ್ಟು ಚಿಂತನೆ ಮಾಡಿ. ಇವತ್ತು ನೀವೇನು ಕೆಲಸ ಮಾಡ್ತಿದ್ದೀರಿ, ಯಾವ ವೃತ್ತಿಯನ್ನು ನೋಡ್ತಿದ್ದೀರಿ, ಯಾವ ಒಂದು ವ್ಯಾಪಾರ ವ್ಯವಹಾರದ ಬಗ್ಗೆ ಚಿಂತನೆ ಮಾಡ್ತಿದ್ದೀರಿ, ಫಲಾಫಲಗಳ ಬಗ್ಗೆ ಏನು ಆಸಕ್ತಿಯಿಂದ ನೀವು ನೋಡ್ತಾ ಇದ್ದೀರಿ, ಇದೆಲ್ಲವನ್ನು ಸಹಿತ ಸರಿಯಾದ ಮಾರ್ಗದಲ್ಲಿ ಇರಬೇಕು. ಆದರೆ ಇವತ್ತಿನ ದಿವಸ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಆಲೋಚನೆ ಮಾಡಿ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ ಹೆಚ್ಚಿನ ಫಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಗಂಟಲು ನೋವು ಬರ್ತಕ್ಕಂಥದ್ದು, ಎದೆ ಉರಿ ಬರ್ತಕ್ಕಂಥದ್ದು, ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂಥದ್ದು, ಅಥವಾ ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳೋಕ್ಕಾಗದಿರ ಬೇರೊಂದು ಥರ ಸಮಸ್ಯೆಗಳು ಎದುರಾಗುವಂಥ ಪರಿಸ್ಥಿತಿ ಇರ್ಬೋದು. ಪಚನದಲ್ಲೂ ಸಹಿತ ವ್ಯತ್ಯಾಸ, ಅಂದರೆ ನೀವು ತಗೊಳ್ಳುವಂಥ ಆಹಾರ ಸರಿಯಾಗಿ ಪಚನ ಕ್ರಿಯೆಗಳಾಗದಿರ ಹಿಂಸೆ ಪಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಸ್ವಲ್ಪ ಜೋಪಾನ ಇರಲಿ, ಆರೋಗ್ಯದ ಕಡೆ ತುಂಬ ಗಮನ ಇರಲಿ ತುಲಾರಾಶಿಯವರಿಗೆ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸಾಧ್ಯವಾದಷ್ಟು ದ್ರವ ಪದಾರ್ಥಗಳನ್ನೇ ಹೆಚ್ಚು ತೆಗೆದುಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಗುರುಬಲ ಇದೆ. ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಮಾಡೋ ಕೆಲಸದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ತೊಂದರೆಗಳೇ ಜಾಸ್ತಿ ಇದೆ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ, ಗೌರಿಯನ್ನು ಆರಾಧನೆ ಮಾಡ್ತಾ,
ಕುಲದೇವರ ಪ್ರಾರ್ಥನೆ, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಕುಟುಂಬದ ಹಿರಿಯರ ಹೆಸರಲ್ಲೇ ಒಂದು 4 ಜನಕ್ಕಾದರೂ ಅನ್ನದಾನ ಮಾಡ್ತಕ್ಕಂಥದ್ದು, ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣ ಆಗಲಿ, ವ್ಯವಹಾರ ಆಗಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಲಾಭ ಸಂಪಾದನೆ ಮಾಡ್ಕೋಬೇಕು ಅಂತಕ್ಕಂಥದ್ದಾಗಲಿ, ಇದೆಲ್ಲವೂ ಸೇರಿ ಬಹಳ ವಿಶೇಷತೆ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ನಿಷ್ಠುರಗೊಳಗಾಗ್ತೀರಿ. ಮನಸ್ಸು ನೆಮ್ಮದಿ ಇರೋದಿಲ್ಲ. ಜೊತೆಲಿರ್ತಕ್ಕಂಥ ಸಹಪಾಠಿಗಳು, ಕುಟುಂಬದ ಸದಸ್ಯರು ಅಥವಾ ನಿಮಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥವರಿಂದ ಒಂದಲ್ಲ ಒಂಥರ ತೊಂದರೆ ತಾಪತ್ರಗಳಿಗೆ ಈಡಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಯಾವುದೂ ಲಾಭ ಕಾಣದಂಥ ರೀತಿ ಇರಬಹುದು. ಒಂದಷ್ಟು ಜನಕ್ಕೆ ಬೆನ್ನೋವು, ಮೈಕೈ ನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಅಥವಾ ನಿಮ್ಮ ವೃತ್ತಿಯಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ವ್ಯಾಪಾರ ವ್ಯವಹಾರಗಳ ಕಡೆ ಸರಿಯಾಗಿ ಗಮನ ತಗೊಳ್ಬೇಕಾದ್ರೆ, ಇವತ್ತು ನೀವು ಮಾಡೋ ಕೆಲಸದಲ್ಲಿ ಅದ್ಭುತವಾದಂಥ ಕಾಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಬೆಲ್ಲ, ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಕೆಂಪು ಹೂವು, ಕಡಲೆಬೇಳೆ, ಬೆಲ್ಲ ಇಂತಹದ್ದನ್ನು ಸಾಧ್ಯವಾದರೆ ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳೇನೋ ಅದೃಷ್ಟ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ತಾಪ ಮಾಡ್ಕೊಳ್ತೀರಿ. ಮನಸ್ಸಲ್ಲಿ ನೆಮ್ಮದಿ ಇಲ್ದಿದ್ದಾಗಲೇ ಇಂಥವೆಲ್ಲ ಎದುರಾಗುವಂಥದ್ದು. ಮನಸ್ತಾಪಗಳು ಸಾಕಷ್ಟು ಆಗುತ್ತೆ. ಯಾರನ್ನ ನಂಬಿರ್ತಕ್ಕಂಥ ವ್ಯಕ್ತಿಗಳು ಒಂದಲ್ಲ ಒಂಥರ ಬೇರೆ ಥರ ಮೋಸ ಆಗುವಂಥದ್ದು, ಅಥವಾ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದಲೇ ಒಂದಷ್ಟು ದ್ರೋಹಕ್ಕೆ ಒಳಗಾಗುವಂಥದ್ದು. ಹಾಗೆ ಒಂದಷ್ಟು ಜನ ಮುಂಗೋಪದಲ್ಲಿದ್ದು ಆ ಕೋಪದಿಂದ ತಾವು ಹೇಗೆ ನಡ್ಕೊಳ್ತಿರೋ ನಿಮ್ಮ ವರ್ತನೆ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ನಿಮಗೇ ಸಂತೋಷ ಕೊಡಬೇಕು. ಯಾಕೆಂದರೆ ಕೆಲವೊಂದು ತಪ್ಪುಗಳಾದ ಮೇಲೆ ಸರಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ತಪ್ಪು ಮಾಡೋದಕ್ಕಿಂತ ಮುನ್ನ ನಾನು ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರೂ ಸಹಿತ ಬಲವಂತವಾಗಿ ಅಲ್ಲಿ ಹೆಜ್ಜೆ ಹಾಕ್ತೀರಿ, ನೋವು ಅನುಭವಿಸ್ತೀರಿ. ಇವತ್ತು ಅಂಥದ್ದೇ ಪರಿಸ್ಥಿತಿ ನಿಮಗೆ ಎದುರಾಗ್ಬೋದು. ಸ್ವಲ್ಪ ಜೋಪಾನ ಇರಲಿ, ಎಚ್ಚರಿಕೆಯಿಂದಿರಿ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಬೆನ್ನುವಿಂದಲೂ ಒದ್ದಾಡುವಂಥ ಪರಿಸ್ಥಿತಿ ಆಗ್ಬೋದು. ಆ ಬೆನ್ನು ನೋವಾಗಲಿ, ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಹಿಂದಲೇ ವೈದ್ಯರ ಸಲಹೆ ತಗೊಳ್ಳಿ, ಒಂದಷ್ಟು ಅನುಕೂಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಕುಂಭರಾಶಿ. ಕುಂಭಲಗ್ನ. ಯಾರೊಬ್ಬರನ್ನ ನಂಬಿದ್ರೂ ಕೆಲಸ ಆಗಲ್ಲ, ಯಾರೊಬ್ಬರ ಜೊತೆ ವ್ಯವಹರಿಸಿದ್ರೂ ಕೆಲಸ ಆಗಲ್ಲ. ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಇವರಿಂದ ನನಗೊಂದು ಕೆಲಸ ಆಗ್ಬೋದು ಅಂದ್ಕೊಂಡ್ರೂ ಅಲ್ಲಿ ಕೆಲಸ ಆಗೋದಿಲ್ಲ. ಯಾಕೆಂದರೆ ಪ್ರಸ್ತುತ ನಿಮ್ಮ ಗ್ರಹಗತಿಗಳಲ್ಲಿ ಶನಿ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಯಾವುದೇ ಕೆಲಸ ಆಗಲಿ, ಏನೇ ಶ್ರಮ ಆಗಲಿ, ನೀವು ಶ್ರಮಿಸಿದ್ರೆ, ನೀವು ಚಿಂತನೆ ಮಾಡಿದ್ರೆ, ಅಥವಾ ನೀವು ಸರಿಯಾದ್ದನ್ನು ಆಲೋಚನೆ ಮಾಡಿದ್ರೆ, ಅಥವಾ ಏನು ಬೇಕೋ ಬೇಡಗಳ ಬಗ್ಗೆ ಸರಿಯಾಗಿ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲ ನಿಮಗೆ ಸಿಗ್ಬೋದು. ಆದರೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಭಾಳ ಹೃದಯಕ್ಕೆ ಹತ್ತಿರ ಇರ್ತಕ್ಕಂಥವ್ರ ಹತ್ರ ಮಾತ್ರ ನಿಮ್ಮ ಕಷ್ಟ ಸುಖದ ಬಗ್ಗೆ ಮಾತಾಡ್ತಕ್ಕಂಥದ್ದು, ಯಾರು ಬೇಕೋ ಯಾರು ಬೇಡ ಎಂಬತಕ್ಕಂಥದ್ರ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ನಡೀತಕ್ಕಂಥದ್ದು. ಹಾಗೆ ಕೂಡಿಟ್ಟಿರ್ತಕ್ಕಂಥ ಹಣ ಅಥವಾ ಯಾವುದಾದ್ರು ಒಂದು ನೀವು ಕೂಡಿಟ್ಟಿರ್ತಕ್ಕಂಥ ವಸ್ತುಗಳ ಬಗ್ಗೆ ತುಂಬ ಜಾಗೃತರಾಗಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ನಿಮ್ಮ ಕೈಲಿರ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರು ಕೊಟ್ಟರೆ ಪುನಃ ವಾಪಸ್ ಬರೋದು ಬಹಳ ಕಷ್ಟ. ಕುಂಭರಾಶಿಯವರು ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ. ಬುಧನ ಅನ್ನೋ ಕೃಪಾಶೀರ್ವಾದದಿಂದ, ಅಂದರೆ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ಯಾವ ಕೆಲಸಗಳನ್ನು ಬೇಕಾದ್ರೂ ಸಿದ್ಧಿಪಡಿಸ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅದೃಷ್ಟ ಎಂಬತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಚರ್ಮಕ್ಕೆ ಸಂಬಂಧಪಟ್ಟಂಥದ್ದಾಗಲಿ ಅಥವಾ ಒಂದಷ್ಟು ನಿಮ್ಮ ಆರೋಗ್ಯದಲ್ಲಾಗುವಂಥ ಬದಲಾವಣೆಗಳು, ನಿಮ್ಮ ಸ್ವರದಲ್ಲೋ ಅಥವಾ ನಿಮ್ಮ ಗಂಟ್ಲಿಗೆ ಸಂಬಂಧಪಟ್ಟದ್ದು, ಕಣ್ಣಿಗೆ ಸಂಬಂಧಪಟ್ಟದ್ದು ಒಂದಷ್ಟು ತೊಂದರೆ ತಾಪತ್ರಗಳೆಂಬತಕ್ಕಂಥದ್ದು ಎದುರಾಗುತ್ತೆ. ಈ ಸಮಯದಲ್ಲಿ ಬಹಳ ಜೋಪಾನ, ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲೇ ನೀವು ಜವಾಬ್ದಾರಿ ತಂದುಕೊಳ್ಬೇಕು. ದುಡುಕಿ ತೀರ್ಮಾನ ತಂದುಕೋಬೇಡಿ. ಏನೋ ವ್ಯತ್ಯಾಸ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗುವಂಥ ತೊಂದರೆಗಳು ಬೇಡ. ಇವತ್ತು ಎಷ್ಟು ಜವಾಬ್ದಾರಿಯಿಂದ ಇರ್ತೀರೋ, ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟೇ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಹೀಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭ ಮಂಗಳವಾರ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡೋದ್ರಿಂದ, ನಿಮ್ಮ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಬಹಳ ವಿಶೇಷವಾಗಿ ಧನುರ್ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಆದಷ್ಟು ದಾನ ಧರ್ಮವನ್ನು ಮಾಡಿ ಅಂತ ಹೇಳಿದ್ದಾರೆ. ಮತ್ತು ತುಲಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜೋಪಾನ, ತಾವು ಹನುಮನ ಪ್ರಾರ್ಥನೆಯನ್ನು ಕೂಡ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಬಹಳ ವಿಶೇಷವಾಗಿ ಧನುರ್ ರಾಶಿನಲ್ಲಿರ್ತಕ್ಕಂಥವ್ರಿಗೆ ನಿಷ್ಠೂರಕ್ಕೊಳಗಾಗ್ತೀರಿ ಅಂತ ಹೇಳಿದ್ದಾರೆ, ಸ್ವಲ್ಪ ಜೋಪಾನ. ಮೀನ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಗಣಪನ ಪ್ರಾರ್ಥನೆ. 12 ರಾಶಿಗಳಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಪಿತೃಪಕ್ಷದ ಕುರಿತಾಗಿಯೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳನ್ನು ಕೂಡ ಸಿದ್ಧವಾಗಿ ಇಟ್ಕೊಂಡಿದ್ದೇವೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಈಗ ಪ್ರಾರಂಭ ಮಾಡೋಣ. ಸ್ವರಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಗಳೇ, ನನ್ನ ಊರು ಹೆಸರು ಬೇಡ. ಆಯ್ತು ತಾಯಿ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಮ್ಮ ಮನೆ ಬಗ್ಗೆ, ನಮ್ಮ ನಮಸ್ಕಾರ, ನಮ್ಮ ಮನೆ ಬಗ್ಗೆ, ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಅಲ್ಲ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ ತಾಯಿ? ಚೆನ್ನಾಗಿದ್ದೀವಿ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಿಮ್ಮ ಚಾಲನು ನಾನು ಸುವರ್ಣ ಇದರಿಂದ ನೋಡ್ಕೊಂತ ಬರ್ತಾ ಇದ್ದೀನಿ. ಅವಾಗಿಂದನೂ ನೀವು ಪ್ರತಿಯೊಂದು ಹೇಳಿದ್ದನ್ನು ಬರಿತಾನೆ ಇದ್ದೀನಿ. ಓಹೋ, ಮಹರ್ಷಿ ಡೈರಿ ತುಂಬಾ ದೊಡ್ಡದೇ ಆಗ್ಬಿಟ್ಟಿದೆ ಹಾಗಾದ್ರೆ. ಮಾಡಿದ್ದೀನಿ ಗುರುಜಿ, 3-4 ಬುಕ್ ತುಂಬಿದೆ. ನಿಮ್ದು ಸುವರ್ಣದಿಂದ ನೋಡ್ಕೊಂಡ್ ಬರ್ತೇನೆ. ಪ್ರತಿಯೊಂದು ನೀವ್ ಹೇಳೋದು ಎಲ್ಲದು ನಮ್ಗೆ ಅನುಮತಿಸ್ಕೊಂತೀವಿ. ಅದೆಲ್ಲ ನಮ್ಗೆ ಒಳ್ಳೇದಾಗಿದೆ. ಆಗ್ಲಿಮ್ಮ, ಒಳ್ಳೇದಾಗ್ಲಿ ತಾಯಿ. ಹೇಳಮ್ಮ, ಏನ್ ವಿಚಾರ ತಿಳ್ಕೊಬೇಕಿತ್ತು? ನಿಮ್ ಹತ್ರ ಒಂದ್ಸಲ ಮಾತಾಡಿದ್ವಿ, ನಿಮ್ ಮನೆ ಬಗ್ಗೆ ಏನೋ ಆಗಿದಾಗ. ಅವಾಗ ಒಂದ್ಸಲ ಪಬ್ಲಿಕ್ ಟಿವಲ್ಲೇ ಮಾತಾಡಿದೆ. ನೆಕ್ಸ್ಟ್ ಇವತ್ತು ಸಿಕ್ಕಿದ ಅಂದ್ರೆ ನನ್ಗೆ ಅದು ಪುನರ್ಜನ್ಮ ಬಂದಂಗೆ ಇವತ್ತು ನನ್ಗೆ. ಆಗ್ಲಿ, ಏನ್ ಮಾಡೋದಮ್ಮ, ನಾವಿರೋದು ಗಾಜಿನ ಮನೆಯಲ್ಲಿ. ಆನಂದ್ ಗುರೂಜಿ ಅವ್ರು ಇಂಥ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಬೇಕಾದ್ರೆ ನಾವು ವಾಸ ಮಾಡೋದು ಗಾಜಿನ ಮನೆ. ಈ ಗಾಜಿನ ಮನೆಯಲ್ಲಿ ಪೂಜಿಸೋರಿದ್ದಾರೆ, ನೋಡಿ ಆನಂದಿಸೋರಿದ್ದಾರೆ, ಕಲ್ಲು ಹೊಡೆಯೋರಿದ್ದಾರೆ. ಕಲ್ಲು ಹೊಡೆದಾಗಲೂ ನಾವು ಅನುಭವಿಸ್ಲೇಬೇಕು, ಪೂಜಿಸಿದಾಗ ಅದರ ಆನಂದ ಪಡಬೇಕು, ಅಥವಾ ಪ್ರೀತಿಯಿಂದ ಮಾತಾಡಿದಾಗ ಸಂತೋಷವಾಗಿ ನೋಡಬೇಕು. ಹಾಗೆ ಎದುರುಗಡೆ ನಿಂತು ಕಣ್ಣೀರು ಹಾಕೋರ ಮುಂದೆ ನಾನು ಕಣ್ಣೀರು ಹಾಕಿ ನಿಂತ್ಕೋಬೇಕು. ಇರಲಿ, ಏನಾದರೂ ಈ ಒಂದು ಸ್ಥಾನಮಾನನೇ ಹಾಗೆ. ಒಂದು ಮನುಷ್ಯ ಒಂದು ಹೆಜ್ಜೆ ಹತ್ತದ ಮೇಲೆ ಇದು ಆನಂದ್ ಗುರೂಜಿ ಅವರೊಬ್ಬರಿಗಲ್ಲ, ಆನಂದ್ ಗುರೂಜಿ ಥರ ಯಾರು ಸ್ಟೇಜಲ್ಲಿದ್ದರೂ ಎಲ್ಲರಿಗೂ ಇದು ತಪ್ಪಿದ್ದಲ್ಲ. ಹೇಳಮ್ಮ. ನಮ್ಮ ಮನೆ ಸಮಸ್ಯೆ ಗುರುಜಿ, ನಮ್ಗೆ ಕಷ್ಟದ ಮೇಲೆ ಕಷ್ಟ, ನೋವಿನ ಮೇಲೆ ನೋವಿದೆ. ನಮ್ಗೆ ಯಾವ ಸಮಸ್ಯೆನೂ ಬಗೆಹರ್ತಾ ಇಲ್ಲ. ತುಂಬಾನೇ ನೋವು, ಹೇಳ್ಕೊಳ್ಳಾರ್ದಷ್ಟು ದುಃಖ ಇದೆ. ಒಂದು ಕೆಲಸ ಮಾಡಮ್ಮ, ಈ ಸಮಸ್ಯೆಗಳಿಗೆ ಸಾಧ್ಯವಾದಷ್ಟು ಬೇಗ ಒಂದು 9 ದಿವಸ ನಿಮ್ಮ ಮನೆ ದೇವರನ್ನೇ ಪ್ರಾರ್ಥನೆ ಮಾಡಿ 9 ದಿವಸ ತೆಂಗಿನಕಾಯಿ ಕಾಯಿ ಹೊಡಿತಿರಲ್ಲ, ಆ ಕಾಯಿ ಚೂರುಗಳು 11 ಚೂರು ಮಾಡ್ಕೊ. ಒಂದು ಕಾಯಿಯನ್ನು ಒಂದು ಹೋಳಲ್ಲಿ 11 ಚೂರು ಮಾಡು, ಸಣ್ಣ ಸಣ್ಣ ಚೂರು. ಅದ್ರ ಜೊತೆ ಸ್ವಲ್ಪ ಬೆಲ್ಲ, ಒಂದು ಚೂರು ಬೆಣ್ಣೆ ಮತ್ತು ವಿಳೆದೆಲೆ, ಇದೆಲ್ಲವನ್ನು ಸಹಿತ ಅಂದರೆ ವಿಳೆದೆಲೆ ಒಂದು 9 ವಿಳೆದೆಲೆ. ಈ 9 ವಿಳೆದೆಲೆ 2 ಅಡಿಕೆ ಚೂರು, ಇದಿಷ್ಟನ್ನು ತಗೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ. ಎಲ್ಲಾದರೂ ಹತ್ತಿರದಲ್ಲಿ ಒಂದು ವಾನರ ಸೈನ್ಯ ಕೋತಿಗಳು ಸಿಕ್ಕಿದ್ರೆ ಆ ಕೋತಿಗಳಿಗೆ ಆಹಾರವಾಗಿ ಬಿಟ್ಬಿಡು. ಇದನ್ನೊಂದು 9 ದಿವಸ ನಿರಂತರವಾಗಿ ಮಾಡು. 9 ದಿವಸ ನೀನು ಮಾಡಿದ್ರೆ ತಾಯಿ, ಆದಷ್ಟು ಬೇಗ ನಿನ್ನಲ್ಲಿರ್ತಕ್ಕಂಥ ಈ ಕೆಲವು ಋಣಬಾಧೆಗಳು, ಕೆಲವು ಕರ್ಮಫಲಗಳು, ಕೆಲವು ಅರ್ಥವಾಗದಂಥ ರೀತಿ ಸಮಸ್ಯೆ ಬಂದು ಕೂತ್ಕೊಳ್ತಾ ಇರುತ್ತಲ್ಲ, ಅಂಥ ಸಮಸ್ಯೆ ಈ ಒಂದು ತಂತ್ರಸಾರ ಭಾಳ ಬೇಗ ಕೆಲಸ ಮಾಡುತ್ತೆ. ಆದರೆ ವಾನರ ಸೈನ್ಯಕ್ಕೆ ನೀವಿಟ್ಟಂಥ ಪದಾರ್ಥ ವಾನರ ಸೈನ್ಯ ಅದನ್ನು ತಿನ್ನಬೇಕು. ಅದನ್ನು ನೀವು ನೋಡ್ಕೊಳ್ಳಿ. ವಿಳೆದೆಲೆ ಅಡಿಕೆ ತಿಂದಿರ ಇದ್ರು ಬರ್ತಾವ ಗುರುಜಿ. ನಾನು ಅವಕ್ಕೆ ಬಾಳೆಹಣ್ಣು ಕೊಡ್ತೀನಿ, ಕೊಬ್ಬರಿ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಶೇಂಗಾ ಕೊಡ್ತೀನಿ. ಅದ್ರ ಜೊತೆ ಇದನ್ನು ಮಾಡಿ, ಇದನ್ನು 9 ದಿವಸ ನಿರಂತರವಾಗಿ ಮಾಡಿ ನೋಡಿ. ಆಮೇಲೆ ನೀವೇ ಹೇಳ್ತೀರಿ, ಇರೋದ್ರಲ್ಲಿ ನಾವು ಸ್ವಲ್ಪ ಪರವಾಗಿಲ್ಲಪ್ಪ, ನೆಮ್ಮದಿ ಉಸಿರಾಡ್ತಾ ಇದ್ದೀವಿ, ಇವತ್ತು ದಿವಸ ಈ ಕಷ್ಟಗಳಿಂದ ನಾನು ಪಾರಾಗಿದ್ದೀರಿ ಅಂತ ನಿಮ್ಮ ಸ್ವರದಲ್ಲೇ ಬರುತ್ತೆ. ಹೌದು ಗುರುಜಿ. ನಮ್ಮ ಮನೆಯವ್ರು ಸ್ವಲ್ಪ ಮಾತಾಡ್ತಾರಂತ ಗುರುಜಿ, ಕೊಡಮ್ಮ. ಹಲೋ 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 ಗುರುಜಿ. ನಮ್ಮ ಮನೆಯವ್ರು ಸ್ವಲ್ಪ ಮಾತಾಡ್ತಾರಂತ ಕೊಡಮ್ಮ. ಕೊಡು ತಾಯಿ. ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಬುದ್ಧಿ ದಿವಸ ನೋಡ್ತೀವಿ ನಿಮ್ಮ ಕಾರ್ಯಕ್ರಮನ. ಏನು ಉದ್ಯೋಗ ಮಾಡ್ತೀರಿ ತಾವು? ನಾನು ನಾವು 7 ಜನ ರೀ. ನಾವ್ 7 ಜನದೊಳಗೆ ಎಲ್ಲರೂ ಹೊರಗೆ ಹೋಗ್ಬಿಟ್ರ. ನನ್ನ ಮನೆ ದೊಡ್ಡದು, ಎಲ್ಲ ಕಾಯ್ಕೊಂಡಿದ್ದೀನಿ. ಈಗೆಲ್ಲ ಕಲ್ತಾರ. ನಾನು ಎಷ್ಟು ಸಂಭಾಳಿಸ್ಕೊಂಡು ಬಂದ್ರು ನಾನು ಈಗ ಹೊರಗೆ ಹಾಕಕ್ಕೆ ತಯಾರಾಗ್ಬಿಟ್ಟ. ಅಷ್ಟೇ ನೋಡಿ, ಗೂಡಲ್ಲಿ ಎಲ್ಲರೂ ಒಗ್ಗೂಡ್ಸಕ್ಕೆ ನೋಡಿದ್ರಿ, ಇವತ್ತು ಗೂಡಿಂದ ನಿಮ್ಮನ್ನು ಹೊರಗೆ ಹಾಕಕ್ಕೆ ನೋಡ್ತಾರೆ. ಇದು ಒಂಥರ ಈ ಮನುಷ್ಯನಿರ್ತಕ್ಕಂಥ ದುರ್ಬುದ್ಧಿ ಇದು.
ನಾವೆಲ್ಲರೂ ಚೆನ್ನಾಗಿರಬೇಕು, ನಾವು ಒಟ್ಟು ಒಂದಾಗಿರಬೇಕು, ಎಲ್ಲರೂ ಸಹಿತ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಸರತಿ ಸಾಲಲ್ಲಿ ಕೂತು ಊಟ ಮಾಡಬೇಕು ಅನ್ನೋ ಚಿಂತನೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಆಗೋಗ್ತಿದೆ. ಈ ಬಾಂಧವ್ಯ, ಈ ಒಂದು ಒಳ್ಳೆಯ ಮನಸ್ಸು ಇದೆಲ್ಲರಿಗೂ ಬರುವಂಥದ್ದಾಗಲಿ, ಒಳ್ಳೆಯದಾಗಲಿ.